हालेलुया तमिळ್ ಬೈಬಲ್ ಓಪನ್ ಮಾಡ್ಕೊಳ್ಳಿ ಫಸ್ಟ್ ವಾಕ್ಯ ಓದಿ ವಾಕ್ಯನೇ ಹೇಳ್ತದೆ ಏನು ಇವತ್ತು ಮೆಸೇಜ್ ಅಂತ ಯೋಹಾನ ಗ್ರಂಥ 14ನೇ ಅಧ್ಯಾಯ 18ನೇ ವಚನ ಜಾನ್ ಚಾಪ್ಟರ್ 14:18 हालेलुया यूहन्ना 14 अध्याय 18 वचन आमेन योहान 14 अधिकार 18 वचन ನಾನು ನಿಮ್ಮನ್ನು ಅನಾಥನಾಗಿ ಬಿಡಲ್ಲ ನಿಮ್ಮ ಬಳಿಗೆ ಬರ್ತೀನಿ हालेलुया मैं तुम्हें अनाथ नहीं छोड़ूंगा मैं तुम्हारा पास आऊंगा पास आएगा हालेलुया ನಾನು ವಾಕ್ಯ ಕೇಳಿದ್ರಲ್ಲ ನಿಮ್ಗೆ ಗೊತ್ತಾಗಿದೆ ನಾನು ನಿಮ್ಮನ್ನ ಒಂಟಿಯಾಗಿ ಬಿಡಲ್ಲ ನಾನು ನಿಮ್ಮನ್ನ ಅನಾಥರಾಗಿ ಬಿಡಲ್ಲ ನಾನು ನಿಮ್ಮನ್ನ ನರಕದಲ್ಲಿ ಅನಾಥರಾಗಿ ಬಿಡಲ್ಲ ನಾನು ನಿಮ್ಮನ್ನ ಹಾಲೆಲೂಯಾ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಅನಾಥನಾಗಿ ಬಿಡಲ್ಲ ನಾನು ನಿನ್ನನ್ನ ಫ್ಯಾಮಿಲಿಯಲ್ಲಿ ಅನಾಥನಾಗಿ ಬಿಡಲ್ಲ ಹಾಲೆಲೂಯಾ ಹೇಳಿ ನಿಮ್ಮಲ್ಲಿ ಎಷ್ಟು ಮಂದಿಗೆ ನಾನು ಒಬ್ಬಂಟಿಗನು ನಾನು ಸಿಂಗಲ್ ನಾನು ಒಬ್ಬನೇ ನಾನು ಒಬ್ಬಳೇ ನಾನು ಸಿಂಗಲ್ ಪೇರೆಂಟ್ ಹಾಲೆಲೂಯಾ ನಾನು ಸಿಂಗಲ್ ಪೋಷಕನು ಎಷ್ಟು ಮಂದಿಗೆ ಹಂಗಿದೆ ನಾನೇ ಕುಟುಂಬದಲ್ಲಿ ಓಡಾಡಬೇಕು ಎಲ್ಲ ಅಂತ ನಿಮ್ಮಲ್ಲಿ ಬಹಳ ಮಂದಿಗೆ ಬರ್ತದೆ ತುಂಬಾ ಜನಕ್ಕೆ ಒಂದು ಸಾರಿ ಫ್ಯಾಮಿಲಿಯಲ್ಲೇ ನಿಮ್ಮನ್ನ ಸಪರೇಟ್ ಆಗಿ ಇಟ್ಟಿರ್ತಾರೆ ಒಂಥರ ನೋಡ್ತಾರೆ ಒಂಥರ ಮಾತಾಡ್ತಾರೆ ಒಂಥರ ಟ್ರೀಟ್ ಮಾಡ್ತಾರೆ ದೇವ್ರು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನ ಒಂಟಿಯಾಗಿ ಅನಾಥನಾಗಿ ಬಿಡೋದಿಲ್ಲ ನಿನ್ ಜೊತೆ ಬರ್ತೀನಿ ನೀನ್ ಕೂಡ ಬರ್ತೀನಿ ನಿನ್ನ ಮಾರ್ಗದಲ್ಲಿ ಬರ್ತೀನಿ ನಿನ್ನ ಬಿಸ್ನೆಸ್ ಅಲ್ಲಿ ಬರ್ತೀನಿ ನಿನ್ನ ಸೇವೆಯಲ್ಲಿ ಬರ್ತೀನಿ ನಿನ್ನ ಮನೆಯಲ್ಲಿ ಬರ್ತೀನಿ ನಿನ್ನ ಮಾರ್ಗದಲ್ಲಿ ಬರ್ತೀನಿ ನಾನು ನಿನ್ನನ್ನ ಎಂದಿಗೂ ಒಬ್ಬಂಟಿನಾಗಿ ಬಿಡೋದೇ ಇಲ್ಲ ನಾನು ನಿನ್ನೊಟ್ಟಿಗಿದ್ದೀನಿ ಧೈರ್ಯ ತಗೊಳ್ಳಿ ನಿಮ್ಮ ಮಾತುಗಳು ನಿಮ್ಮನ್ನ ಧೈರ್ಯ ಪಡಿಸಲಿ ನೀನು ಎಷ್ಟೋ ಸಾರಿ ನಾನು ಒಬ್ಬನೇ ಇದ್ದೀನಿ ಎಲ್ಲಾರು ಊರಿಗೆ ಹೋಗಿದ್ದಾರೆ ನಾನು ಒಬ್ಬನೇ ಮನೆಯಲ್ಲಿ ಇದ್ದೀನಿ ನಾನು ಒಬ್ಬಳೇ ಮನೆಯಲ್ಲಿ ಇದ್ದೀನಿ ಅಯ್ಯೋ ಕುಟುಂಬ ನಾನು ಒಬ್ಬನೇ ನಡೆಸಬೇಕು ನಾನು ಒಬ್ಬಳೇ ನಡೆಸಬೇಕು ನನ್ನ ಮೇಲೆ ಬಂದಿರೋ ಇದು ಹಣೆ ಬರ ನನಗೆ ಬಂದಿರೋ ಇದು ತಲೆ ಹಣೆ ಬರ ಅನ್ಬೇಡ ನೋ ಆ ಸೇವೆ ಮಾಡೋ ಸೇವಕರು ಕುಟುಂಬ ಕಟ್ಟೋ ಫ್ಯಾಮಿಲಿ ಮ್ಯಾನೋ ಹಾಲೆಲೂಯಾ ಒಂದು ನಿನ್ನ ಆಧ್ಯಾತ್ಮಿಕ ಜೀವನದಲ್ಲೋ ಎಲ್ಲಾರು ನಿನಗಿದ್ರೆ ಕೂಡ ಏನೋ ನಿನ್ನ ಒಂದು ಒಂಟಿತನ ಕಾಡುವಾಗ ದೇವ್ರು ಹೇಳ್ತಾ ಇದ್ದಾರೆ ನಿನಗೆ ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ ನಿನ್ನ ಅದು ಜೀವನದಲ್ಲೂ ಕುಟುಂಬದಲ್ಲೂ ಬಿಸ್ನೆಸ್ ಅಲ್ಲೋ ವ್ಯಾಪಾರದಲ್ಲೋ ಏನು ಮನೆಯಲ್ಲೋ ಆಮೇಲೆ ಫ್ಯಾಮಿಲಿಯಲ್ಲೋ ನಾನ್ ನಿನ್ನ ಜೊತೆಯಲ್ಲಿದ್ದೀನಿ ನಾನ್ ನಿನ್ನ ಸಂಗಡ ಇದ್ದೀನಿ ಯು ಆರ್ ನಾಟ್ ಅಲೋನ್ ನೀನು ಒಬ್ಬರೇ ಅಲ್ಲ ನೀನು ಒಬ್ಬಂಟಿಗನಲ್ಲ अले अकेला नहीं है मैं तुम्हारा साथ आएगा मैं तुम्हारा साथ में रहेगा मैं आपका सेवा में रहेगा मैं आपका फैमिली में रहेगा मैं आपका घर में रहेगा मैं आपका जीवित में रहेगा तुम अकेला नहीं है तुम एक ही आदमी नहीं है तुम सिंगल आदमी नहीं है तुम सिंगल पेरेंट नहीं है मैं आपका साथ में है सब जगह में हर जगह में हर विषय में हर समय में हर प्रॉब्लम में मैं आपका साथ में तुम अकेला नहीं है तुम एक ही आदमी नहीं है तुम अकेला नहीं है मैं आपका साथ में है तू सिंगल तो नहीं होता प्रभु आपका साथ में रहेगा यीशु मसीह आपका साथ में रहेगा यीशु मसीह आपका साथ में आके आपका साथ में रहेगा तुम्हारा फीलिंग नहीं आएगा ಒಂದು ಕ್ರಿಸ್ತನ ಸಂಬಂಧ ಏನಂದ್ರೆ ದೇವ್ರ ಮಕ್ಕಳು ನಾನು ಒಬ್ಬನೇ ಅನ್ಬೇಡ ಒತ್ತನಾಗಿ ನಾನೊಬ್ಳೇ ನಾನೇ ಕಷ್ಟಪಡ್ಬೇಕು ನಾನೇ ಓಡ್ಬೇಕು ನಾನೇ ನಾನೊಬ್ಳೇ ನನಗೆ ಯಾರು ಇಲ್ಲ ನನ್ನೆಲ್ಲರೂ ಕೈ ಬಿಟ್ಟಿದ್ದಾರೆ ಅಕ್ಕ ತಂಗಿ ಕೈ ಬಿಟ್ಟಿದ್ದಾರೆ ಅಣ್ಣ ತಮ್ಮ ಕೈ ಬಿಟ್ಟಿದ್ದಾರೆ ತಂದೆ ತಾಯಿ ಕೈ ಬಿಟ್ಟಿದ್ದಾರೆ ಸ್ನೇಹಿತರು ಕೈ ಬಿಟ್ಟಿದ್ದಾರೆ ನಾನು ಒಬ್ಬಂಟಿಗನು ನಾನು ಒಬ್ಬನೇ ಅಲ್ಲೆಲ್ಲೂಯಾ ನನಗೆ ಮಕ್ಕಳು ಕೈ ಬಿಟ್ಟಿದ್ದಾರೆ ನನ್ನ ಮಕ್ಕಳು ನನ್ನನ್ನ ಕೈ ಬಿಟ್ಟಿದ್ದಾರೆ ಅನ್ಬೇಡ ಅದೊಂದು ಪಾಪ ಅದು वाक्य विरुद्ध मैं अकेले बोले तो यीशु मसीह का विषय में बाइबल का विषय में एक पाप है क्रिश्चियन लोग ऐसा नहीं बोलना अन्य आदमी बोलते परवाना तुम नहीं बोलना प्रभु है ना आपका अंदर ದೇವರು ಇದಾರಲ್ಲ ನಿಮ್ಮ ಜೀವನದಲ್ಲಿ ಏಸು ನಿನ್ನನ್ನು ನಡೆಸ್ತಾ ಇದ್ದಾನಲ್ಲ ನಾನೇ ನಿನ್ನೊಂದಿಗಿದ್ದೀನಿ ಭಯಪಡಬೇಡ ಹೆದರಬೇಡ ಅಂಜಬೇಡ
ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು, ನಾನೇ ನಿನ್ನ ಕರ್ತನು, ನಾನೇ ನಿನ್ನ ಒಡೆಯನು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. मैं आपको सहाय करेगा, मैं आपका साथ में रहेगा, मैं आपको बल देते, तुम डरा मत, तुम चिंता मत, तुम घबरा मत, मैं मर जाएगा, मैं ऊपर नहीं आएगा, मेरा कष्ट ऐसी रहेगा, मैं कभी बाहर नहीं मत बोलो। प्रभु आपका साथ में है, यीशु मसीह आपका साथ में है, ऐसे ನಿಮ್ಮ ಜೊತೆಯಲ್ಲಿದ್ದಾರೆ. ನಾನು ಯಾವತ್ತೂ ಮೇಲೆ ಬರಲ್ಲ, ನಾನು ಕಷ್ಟಪಟ್ಟುಕೊಂಡೇ ಇರಬೇಕು, ನಾನು ಮೇಲೆ ಬರಲ್ಲ ಅನ್ಬೇಡ. ಆ ತರ ನಕಾರಾತ್ಮಕವಾಗಿ ಮಾತಾಡಲೇಬೇಡ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನ ಯಾವುದರಲ್ಲಿ, ಯಾವ ವಿಷಯದಲ್ಲಿ, ಯಾವ ಸಮಯದಲ್ಲಿ ಅನಾಥರಾಗಿ ಬಿಡೋದಿಲ್ಲ. ಹಲ್ಲೆಲೂಯಾ ಅಂತ. ನಾನು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ. ಯಾಕೆ యేసయ్య ಈ ಮಾತು ಹೇಳ್ತಾ ಇದ್ದಾನಂದ್ರೆ, ಇವತ್ತು ತುಂಬಾ ಮನೆಗಳಲ್ಲಿ ಈ ಒಂದು ಇದಿದೆ, ನಾನು ಅನಾಥನು, ನಾನು ಒಂಟಿಗನು, ನಮ್ಮ ಹೆಂಡತಿ ಕೈ ಬಿಟ್ಟಿದ್ದಾರೆ, ನನ್ನ ಗಂಡ ಕೈ ಬಿಟ್ಟಿದ್ದಾರೆ, ನಮ್ಮ ಅಮ್ಮ ಅಪ್ಪ ಕೈ ಬಿಟ್ಟಿದ್ದಾರೆ, ನಮ್ಮ ಸ್ನೇಹಿತರು ಕೈ ಬಿಟ್ಟಿದ್ದಾರೆ, ವಯಸ್ಸಾಗಿರೋ ತಂದೆ ತಾಯಿಗಳು ನಮ್ಮ ಮಕ್ಕಳು ಕೈ ಬಿಟ್ಟು ನಮ್ಮನ್ನ ಅನಾಥಾಶ್ರಮದಲ್ಲಿ ಹಾಕಿದ್ದಾರೆ, ಆರ್ಫನೈಸರ್ ಅಲ್ಲಿ ಹಾಕಿದ್ದಾರೆ. ಯಮನಸ್ರಿಗೂ ಈ ಫೀಲಿಂಗ್ ಇದೆ, ಮದುವೆ ಆಗಿರೋ ಗಂಡ ಹೆಂಡತಿಗೂ ಈ ಫೀಲ್ ಇದೆ, ನಾನು ಒಂಟಿಗನು, ನಾನು ಸಿಂಗಲ್, ನಾನು ಒಬ್ಬಳೇ. యేసయ్య ಈ ಸಮಯದಲ್ಲಿ ನಿನ್ನನ್ನ ಧೈರ್ಯಪಡಿಸಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ನಿನ್ನನ್ನು ಒಬ್ಬಂಟಿಗನಾಗಿ ಬಿಡೋದೇ ಇಲ್ಲ. ಭೂಲೋಕದಲ್ಲಿ ಬಿಡಲ್ಲ, ನರಕದಲ್ಲಿ ಕೂಡ ನಿನ್ನನ್ನ ಸಿಂಗಲ್ ಆಗಿ ಬಿಡಲ್ಲ. ಹಲ್ಲೆಲೂಯಾ. ಈ ಮಾತಲ್ಲಿ ತುಂಬಾ ಅರ್ಥ ಇದೆ. इस बात में, इस वचन में बहुत अर्थ है. तो इस जीवित में, इस पृथ्वी में, आने वाला दिन में, दोनों समय में प्रभु आपका साथ में रहेगा. प्रभु किधर रहेगा, आप भी उधर रहेगा. प्रभु किधर रहेगा, प्रभु स्वर्ग में रहेगा, तुम भी स्वर्ग में रहेगा. तुम पृथ्वी में रहेगा, प्रभु तुम्हारा साथ में पृथ्वी में रहेगा. हालेलूया. ದೇವರು యేసయ్య ಎಲ್ಲಿರ್ತಾನೋ ನೀನು ಅಲ್ಲಿರ್ತೀಯ. యేಸయ్య ಪರಲೋಕದಲ್ಲಿರ್ತಾನೆ, ನೀನು ಪರಲೋಕದಲ್ಲಿರ್ತೀಯ. ಈಗ ನೀನು ಭೂಲೋಕದಲ್ಲಿದ್ದೀಯಾ, యేಸయ్ಯ ಭೂಲೋಕದಲ್ಲಿ ನಿನ್ನ ಜೊತೆಯಲ್ಲಿದ್ದಾನೆ. ಬನ್ನಿ ಇನ್ನು ಒಳಗಡೆ ಹೋಗೋಣ. ಇನ್ನು ಬೇರೆ ಬೇರೆ ವಾಕ್ಯಗಳು ನಮ್ಮ ಬೈಬಲ್ ಅಲ್ಲಿ ಒಬ್ಬಂಟಿಗರು ಎಷ್ಟು ಜನ ಇದ್ದಾರೆ, ಅವನ್ನೆಲ್ಲ ದೇವ್ರು ಹೆಂಗೆ ಮೇಲೆ ತಂದ, ಅವ್ನ ಹೆಂಗೆ ದೇವ್ರು ಬಲಪಡಿಸ್ದ, ಅವ್ನ ಹೆಂಗೆ ದೇವರ ಆಶೀರ್ವದಿಸಿ ನಡೆಸ್ದ, ನಿಮಗೆಲ್ಲ ಗೊತ್ತು. ಬಹಳ ವಾಕ್ಯ ಕೇಳಿದಿರಾ, ಎಷ್ಟು ವಿಧಿವಿಯರನ್ನ, ಆಮೇಲೆ ಅನಾಥರನ್ನ, ದಿಕ್ಕಿಲ್ಲದವರನ್ನ, ಆಮೇಲೆ ಗತಿಗೆಟ್ಟವರನ್ನ, ಪರದೇಶಿಗಳನ್ನ, ಒಬ್ಬಂಟಿಗರನ್ನ, ವಿವಾಹ ಕಾರ್ಯವಿಲ್ಲದವರನ್ನ, ಸಂತಾನವಿಲ್ಲದವರನ್ನ, ಆರೋಗ್ಯವಿಲ್ಲದವರನ್ನ, ಆಮೇಲೆ ಬಿಡುಗಡೆ ಇಲ್ಲದವರನ್ನ ದೇವರು ಹೇಗೆ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡಿ ದೇವರಿಗೆ ನಡೆಸಿದಂತ ನೀವು ಓದಿದ್ದೀರಾ, ಕೇಳಿದ್ದೀರಾ. ಇನ್ನು ಕೆಲವು ಗಂಟೆಗಳಲ್ಲಿ ನಾವು ಧ್ಯಾನಿಸೋಣ. ಬನ್ನಿ ಇನ್ನೂ ಒಂದು ವಾಕ್ಯ ಓದಿ. ಆದಿಕಾಂಡ 39ನೇ ಅಧ್ಯಾಯ 20ರಿಂದ 21ನೇ ವಚನ. Genesis chapter 39, 22-21. ಆದಿಯಾಗಮ 39 ಅಧಿಕಾರ 20 ಮೊದಲು 21. हालेलुया. यस. उत्पत्ति चैप्टर 30 में 20 और 21 दो वचन. ಮಾಡಿದರು. 2 ವಚನ ಅಲ್ಲ, 20-21 ಸಾಕು. ತಲೆ ಎತ್ತಿ ಪ್ರತಿಯೊಬ್ಬರು, ಸಿರು ಉಪ್ಪರ್ ಕಡ ಪ್ರತಿಯೊಬ್ಬರು ತಲೆ ಎತ್ತಿ ಇಲ್ಲಿ. ಯಾಕಂದ್ರೆ ಯೇಸು ಒಬ್ಬರ ಬಗ್ಗೆ ಸ್ವಲ್ಪ ಹೊತ್ತು ನಿಮ್ಗೆ ಹೇಳ್ಬೇಕು.
ಹಲ್ಲೆಲೂಯಾ. ಈ ವಾಕ್ಯ, ಈ ವಚನ ನೆರವೇರುವಾಗ ಯೇಸೊಬ್ಬ ಯೌವನಸ್ಥನು. ಎಲ್ಲಿದ್ದಾನೆ? ಐಗುಪ್ತದಲ್ಲಿದ್ದಾನೆ. ತಂದೆ ತಾಯಿಯಲ್ಲಿದ್ದಾರೆ ಕಾನಾನ್ ದೇಶದಲ್ಲಿ. ಅಣ್ಣ ತಮ್ಮಂದಿರು ತಂಗಿಯಲ್ಲಿದ್ದಾರೆ ಕಾನಾನ್ ದೇಶದಲ್ಲಿ. ಬಂಧು ಬಳಗ ಎಲ್ಲಿದ್ದಾರೆ? ಕಾನಾನ್ ದೇಶದಲ್ಲಿ ಇದ್ದಾರೆ. ಯೇಸೊಬ್ಬ ಒಬ್ಬನೇ ಸಿಂಗಲ್ ಆಗಿ 13 ವರ್ಷ, ಸ್ವಂತ ಭಾಷೆ ಇಲ್ಲ, ಸ್ವಂತ ದೇಶ ಇಲ್ಲ, ತಂದೆ ತಾಯಿ ಇಲ್ಲ, ಅಕ್ಕ ತಂಗಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಬಂಧು ಬಳಗ ಇಲ್ಲ, ಐಗುಪ್ತದಲ್ಲಿ ಒಂಟಿಯಾಗಿ ಒಬ್ಬಂಟಿಗನಾಗಿ ಸೆರೆಮನೆಯಲ್ಲಿ ಅಲ್ಲೂ ಕೆಲಸ ಮಾಡ್ತಾ, ಬಿಟ್ಟಿ ಕೆಲಸ ಮಾಡ್ತಾ, ದುಡ್ಡಿಗೆ ಮಾರಲ್ಪಟ್ಟವನಾಗಿ 13 ವರ್ಷ ಶ್ರಮಗಳನ್ನ, ದುಃಖಗಳನ್ನ, ಸಂಕಟಗಳನ್ನ, ಅವನು ಶ್ರಮಗಳನ್ನ ಅನುಭವಿಸ್ತಾ ಇದ್ದಾನೆ. ಅವನು ಮಾಡಿರೋ ತಪ್ಪಿಗೆ, ಅವನು ಏನು ತಪ್ಪು ಮಾಡಿಲ್ಲ, ಒಳ್ಳೆಯವನು, ಅವನನ್ನು ಎತ್ತಿ ಎಲ್ಲ ಹಾಕಿದ್ರಂತ ವಾಕ್ಯ ಹೇಳ್ತಾನೆ. ಸೆರೆಮನೆಯಲ್ಲಿ ಎಲ್ಲಿದ್ದಾನೆ ಯೇಸೊಬ್ಬ? ಎಲ್ಲರೂ ಹೇಳಿ, ಎಲ್ಲರೂ ಹೇಳ್ಬೇಕು. ಸೆರೆಮನೆ ಅಂದ್ರೆ ಜೈಲ್. किधर डाला? जेल में डाला. कितने साल वो सिंगल था? अकेला 13 साल. 13 वर्ष ಯೇಸೊಬ್ಬ ಸಿಂಗಲ್ ಆಗಿದ್ದಾನೆ. खुद भाषा नहीं, पापा मम्मी नहीं, माँ बाप नहीं, भाई बहन लोग नहीं, खुद देश नहीं, मिस्र देश में अकेला था. 13 साल था, जेल में था. ಒಬ್ಬಂಟಿಗನು. ಯಾರಿದ್ದಾರೆ ಯೇಸೊಬ್ಬ ಜೊತೆಲಿ? ಎಲ್ಲರೂ ನೋಡಿ, ಬೇಗ ಚಪ್ಪಾಳೆ ಕಟ್ಟಬೇಕು, ನೋಡ್ಬಿಟ್ಟು ಎಲ್ಲಾರು. ಜೀಸಸ್ ಜೊತೆಲಿದ್ದಾರೆ. ಯೇಸೊಬ್ಬ ಒಬ್ಬನೇ ಅಲ್ಲ, ಯೇಸೊಬ್ಬ ಎಲ್ಲಿದ್ದಾನೆ? ಸಾಕ್ಬೇಕು ಅವನೇ. ಪ್ರಭು बराबर हो गया. अभी यूहन्ना 14:18 बराबर हो गया. ಫಸ್ಟ್ ವಾಕ್ಯ ಓದಿದ್ರಿ. ಯೋಹಾನ ಗ್ರಂಥ 14:18 ಏನ್ ಹೇಳ್ತಾ ಇದೆ? ನಾನು ನಿಮ್ಮನ್ನ ಒಬ್ಬಂಟಿಗರಾಗಿ ಬಿಡೋದಿಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ದೂರ ದೇಶ, ಅವ್ರ ದೇಶ ಇವ್ರ ದೇಶ, 3000 ಕಿಲೋಮೀಟರ್ ಡಿಫರೆನ್ಸ್ ಅಲ್ಲಿ ಒಬ್ಬನೇ ಇದ್ದಾನೆ. 13 ವರ್ಷ, 13 साल अकेला. आमीन. 17 साल में मिस्र देश को गया. 17 ವರ್ಷ ಇರುವಾಗ ಯೇಸೊಬ್ಬ ಐಗುಪ್ತಕ್ಕೆ ಮಾರಲ್ಪಟ್ಟ. ಕಾಸಿಗೆ 20 ರೂಪಾಯಿಗೆ, ಸಿರ್ಫ್ 20 ರೂಪಾಯಿಗೂ, 20 rupees. ಅಲ್ಲೆಲೂಯಾ, ಅಲ್ಲೆಲೂಯಾ. ಎಷ್ಟು ದುಃಖ ಆಗ್ತದಲ್ಲ ಯೇಸೊಬ್ಬನಿಗೆ, ಎಷ್ಟು ವೇದನೆ ಇರ್ತೈತಲ್ಲ, ಎಷ್ಟು ಕಳವಳ ಇರ್ತೈತಲ್ಲ. ಗೊತ್ತಿಲ್ದಿರೋ ಭಾಷೆ, ಗೊತ್ತಿಲ್ದಿರೋ ಜನ, ಊಟ ಬೇರೆ, ಎಲ್ಲ ಬೇರೆ, ಬಟ್ಟೆ ಇಲ್ಲ. ನಾವಿಲ್ಲಿ ಸೆಕೆ ಆದ್ರೆ ಫ್ಯಾನ್ ಹಾಕೊಂತೀರಿ, AC ಹಾಕೊಂತೀರಿ, ಕಂಬಳಿ ಸೆಕೆ ಆದ್ರೆ ಕಂಬಳಿ ಎತ್ತಿರ್ತೀರಿ, ಚಳಿ ಆದ್ರೆ ಕಂಬಳಿ ಎತ್ತಿ ಹೊಚ್ಕೊಂತೀರಿ, ಬೆಡ್ ಹಾಕೊಂತೀರಿ. ಯಾವ್ದು ಇಲ್ದಿರ, ಯಾವುದೇ ಸ್ಪೆಷಾಲಿಟಿ ಇಲ್ದಿರ, ಸೊಳ್ಳೆಗಳಲ್ಲಿ ಕಚ್ಚಿಸ್ಕೊಂಡು ಚಳಿಯಲ್ಲಿ ನಡುತ್ತಾ, ಮಳೆಯಲ್ಲಿ ನೆನೀತಾ, ಬಿಸಿಲಲ್ಲಿ ಬೇಸಿಗೆಯಲ್ಲಿ ಬೆವರ್ತಾ, ತಂದೆ ತಾಯಿ ಇಲ್ದಿರ, ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಇಲ್ದಿರ ಒಬ್ಬಂಟಿಗನಾಗಿದ್ದಾನೆ ಯೇಸೊಬ್ಬ. ಚಿಕ್ಕ ಹುಡುಗ ಇರೋವಾಗಲೇ ತಾಯಿ ಸತ್ತೋದ್ಲು, ರೇಚಲ್ ರಾಗೇಲ್ ಸತ್ತೋದ್ಲು. ಯೇಸೊಬ್ಬ ಚಿಕ್ಕ ವಯಸ್ಸಿಂದನೇ ಅಮ್ಮ ಇಲ್ಲ, ಅಪ್ಪ ಬಹಳ ಪ್ರೀತಿಸ್ತಾನೆ. ಅಣ್ಣ ತಮ್ಮಂದಿರು ಅವನನ್ನ, ಅಣ್ಣಂದಿರು ದುಡ್ಡಿಗೆ ಮಾರ್ಬಿಟ್ರು. ದೇವ್ರ ವಾಕ್ಯ ಹೇಳ್ತಾರೆ, ಯೇಸೊಬ್ಬ ಸೆರೆಮನೆಯಲ್ಲಿದ್ದನು. ಯೇಸೊಬ್ಬನ ಸಂಗಡ ಯೆಹೋವ ದೇವರಿದ್ದ. ಹಲ್ಲೆಲೂಯಾ, ಆಮೆನ್. ಸಾರಿ, ನಾನೊಬ್ಳೆ ದುಡಿಬೇಕು, ನಾನೊಬ್ಳೆ ಫೀಸ್ ಕಟ್ಟಬೇಕು, ನಾನೊಬ್ಳೆ ಮನೆ ನಡೆಸಬೇಕು, ನಾನೊಬ್ಬನೇ ದುಡಿಬೇಕು. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಕಷ್ಟಗಳಲ್ಲಿ ನಾನು ಜೊತೆಯಲ್ಲಿ ಇರ್ತೀನಿ, ನಿನ್ನ ಇಕ್ಕಟ್ಟಲ್ಲಿ ನಾನು ಜೊತೆಯಲ್ಲಿ ಇರ್ತೀನಿ, ನಿನ್ ರೋಗದಲ್ಲಿ ಮಲಗಿರೋವಾಗ ನಾನು ಜೊತೆಯಲ್ಲಿ ಇರ್ತೀನಿ, ನಿನ್ ಕಷ್ಟದಲ್ಲಿರುವಾಗ ನಾನು ಜೊತೆಯಲ್ಲಿ ಇದ್ದೀನಿ, ನಿನ್ ಸಾಲದಲ್ಲಿರುವಾಗ ನಾನು ಜೊತೆಯಲ್ಲಿ ಇದ್ದೀನಿ, ಎಲ್ಲರೂ ಕಲಿಬಿಟ್ಟಾಗ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ, ಎಲ್ಲರೂ ಕಲಿಬಿಟ್ಟಾಗ ನಾನು ನಿನ್ನ ಕೂಡ ಇರ್ತೀನಿ. सभी आंसुओं का साथ में रहेगा, सभी कष्ट में मेरे साथ में रहेगा, सभी बीमारी में मेरे साथ में रहेगा, सभी व्याधि में मेरे साथ में रहेगा. तुम हॉस्पिटल में बेड पे नींद गए तो मेरे साथ में रहेगा. ಆಮೆನ್. ಇವತ್ತಿನಿಂದ ನೀವು
ಈಗ ಸಾಯೋವರೆಗೂ, ನಿದ್ರೆ ಹೋಗೋವರೆಗೂ ನಾನು ಒಬ್ಬಂಟಿಗೆ ನನಗೆ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಒಬ್ಬಂಟಿಗನಲ್ಲ. ನೀನು ಒಬ್ಬಂಟಿಗನಂದ್ರೆ ಬಾಕಿ ಏನ್ ಹೇಳ್ತೇನೆ ಗೊತ್ತಾ? ನೀನ್ 1000 ಮಂದಿಗೆ ಸಮಾನ. तुम मैं अकेला बोले तो प्रभु वचन क्या बोलते मालूम? तुम 1000 आदमी को समान है. तुम एक आदमी 1000 आदमी को समान. ನೀನು ಒಬ್ಬಳು 1000 ಮಂದಿಗೆ ಸಮಾನ ಅಂತ. ನಿನಗಿರೋ ಪವರ್, ನಿನಗಿರೋ ಅಧಿಕಾರ, ನಿನಗಿರೋ ಶಕ್ತಿ, ನಿನಗಿರೋ ರಕ್ಷಣೆ, ನಿನಗಿರೋ ಅಧಿಕಾರ, ನಿನಗಿರೋ ಅಥಾರಿಟಿ ಆ ತರ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗಂತೂ ನನ್ನ ಲೈಫಲ್ಲಿ ಎಷ್ಟೋ ಸರಿ ಆ ತರ ಒಂಟಿತನ ಅನಿಸಿದೆ ಇಲ್ಲಿ ತನಕ. ಆದ್ರೆ ಯಾವತ್ತು ಬೇಜಾರಾಗಿದ್ದು, ಫೀಲ್ ಮಾಡ್ಕೊಂಡಿದ್ದು, ಚಿಂತೆ ಮಾಡಿದ್ದು, ಸೈಲೆಂಟ್ ಆಗಿ ಕುತ್ಕೊಂಡಿದ್ದು ನನ್ನ ಜೀವನದಲ್ಲಿ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಆ ಒಂಟಿತನಗಳಲ್ಲಿ ದೇವರ ಹತ್ರ ಏನೇನೋ ಕಲಿತಾ ಇದ್ದೆ, ಏನೇನೋ ನನ್ನನ್ನ ಪರೀಕ್ಷೆ ಮಾಡಿ ನನ್ನನ್ನ ಟ್ಯೂನ್ ಮಾಡ್ತಾ ಇದ್ದ, ನನ್ನನ್ನ ಪ್ರಿಪೇರ್ ಮಾಡ್ತಾ ಇದ್ದ, ನನ್ನನ್ನ ರೆಡಿ ಮಾಡ್ತಾ ಇದ್ದ, ನನ್ನನ್ನ ಸಿದ್ಧಪಡಿಸ್ತಾ ಇದ್ದ, ನನ್ನನ್ನ ರೆಡಿ ಮಾಡ್ತಾ ಇದ್ದ. ನಾನು ಏನ್ ಹೇಳ್ತಾ ಇದ್ದೆ ಗೊತ್ತಾ? ನಾನು ಒಂಟಿಗಿನಲ್ಲ ದೇವರೇ, ನೀನ್ ನನ್ನ ಸಂಗಡ. ಆಮೆನ್. ನಾನು ಒಂಟಿಗಿನಲ್ಲ ದೇವರೇ, मैं अकेला नहीं प्रभु, मैं अकेला जीवित में एक दिन भी बहुत बार मेरे को अकेला लगा. मैं अकेला नहीं सोचा, मेरा प्रभु मेरे साथ में है. इस अकेला समय में प्रभु हमारा पास बात करते, हम को रेडी करते, हमारा पास क्या है सभी निकाल के बहुत अच्छा प्रिपरेशन कर देगा. अकेला में सभी लोग आपका साथ में रहने तो प्रभु आपका साथ में नहीं रहेगा. ಅರ್ಥ ಆಗಿಲ್ಲ? ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ಎಲ್ಲಾರು ನಿನ್ ಪರ ಇರೋವಾಗ ದೇವ್ರು ನಿನ್ ಪಕ್ಷ ಇರಲ್ಲ. ಎಲ್ಲಾರು ನಿನ್ನ ಕೈ ಬಿಟ್ಬಿಟ್ಟು ಸಿಂಗಲ್ ಆಗಿ ನಿಲ್ಲಿಸ್ಲಿ, ದೇವ್ರು ನಿನ್ನ ಪಕ್ಷ ಬಂದಿಲ್ಲ. ಎಲ್ಲಾರು ನಿನ್ಗಿರ್ಲಿ, ಎಲ್ಲಾರು ಹೆಲ್ಪ್ ಮಾಡ್ತಾ ಇರ್ಲಿ, ಎಲ್ಲಾರು ನಿನ್ ಸಂಗಡ ಇರ್ಲಿ. ನಾನಿದ್ದೀನಕ್ಕ, ನಾನಿದ್ದೀನಣ್ಣ, ನಾನಿದ್ದೀನಿ ತಂಗಿ, ನಾನಿದ್ದೀನಣ್ಣ, ನಾನಿದ್ದೀನಪ್ಪ, ನಾನಿದ್ದೀನಿ ಫ್ರೆಂಡ್ ಅನ್ಲಿ, ದೇವ್ರು ನಿನ್ಗಿರಲ್ಲ. ನಿನ್ಗೆ ಯಾವಾಗ ಗೊತ್ತಾ ದೇವ್ರಿರೋದು? ಸಿಂಗಲ್ ಆಗಿರೋವಾಗ. ಎಲ್ಲಾರು ಕೈ ಬಿಟ್ಟಾಗ, ಡಾಕ್ಟರ್ ಕೈ ಬಿಟ್ಟಾಗ, ಮನುಷ್ಯರು ಕೈ ಬಿಟ್ಟಾಗ, ಅಪ್ಪ ಅಮ್ಮ ಕೈ ಬಿಟ್ಟಾಗ, ಎತ್ತ ತಾಯಿ ತನ್ನ ಕಂದನನ್ನು ಮರೆತರು, ನಾನು ನಿನ್ನನ್ನು ಮರೆಯೇನು. खुद माँ बच्चे को भूल जाएगा, प्यार छोड़ देगा, मैं आपको नहीं छोड़ेगा, मैं आपको नहीं भूलेगा, मैं तुम्हारा साथ में आएगा. ನಾನು ನಿಮ್ಮ ಸಂಗಡ ಬರ್ತೀನಿ, ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ, ನೀವು ಒಬ್ಬಂಟಿಗನಾಗಿ ಬಿಡೋದಿಲ್ಲ. ದೇವರ ವಾಕ್ಯ ನಿನ್ನ ಹತ್ರ ಮಾತಾಡ್ತಾ ಇದೆ. ಯೇಸುವನು ಒಬ್ಬಂಟಿಗನಾಗಿದ್ದ, ಸಿಂಗಲ್ ಆಗಿದ್ದ, ಜೈಲಲ್ಲಿದ್ದ, ಬಿಟ್ಟಿ ಕೆಲಸ ಮಾಡ್ತಾ ಇದ್ದ, 13 ವರ್ಷ ಬೇರೆ ದೇಶದಲ್ಲಿದ್ದ, ಗೊತ್ತಿಲ್ಲದಿರೋ ಜನಗಳ ಮಧ್ಯದಲ್ಲಿದ್ದ, ಗೊತ್ತಿಲ್ಲದಿರೋ ಭಾಷೆ ಮಧ್ಯದಲ್ಲಿದ್ದ. ದೇವರು ಯೇಸುವನ ಸಂಗಡವಿದ್ದ. ಎಷ್ಟು ಕಷ್ಟಪಟ್ಟ, ಎಷ್ಟು ವೇದನೆ ಪಟ್ಟ. ಒಂದು ದಿನ ಯೇಸಪ್ಪ ಪ್ರೈಮ್ ಮಿನಿಸ್ಟರ್ ಆದ, MP ಆದ, ಪ್ರಧಾನಮಂತ್ರಿ ಆದ, ಐಗುಪ್ತ ದೇಶಕ್ಕೆ ದೊಡ್ಡ ಪ್ರಧಾನಮಂತ್ರಿ ಆದ. ಎಲ್ಲ ಜನರು ಅವನ ಊಟಕ್ಕೆ ಹೋಗ್ಬೇಕಾಯ್ತು. ಎಲ್ಲ ಜನರು ಕಾಲು ಕಟ್ಟಿಗೆ ಯೇಸುವನ ನಮಸ್ಕಾರ ಮಾಡಬೇಕಾಯ್ತು. ಎಲ್ಲರೂ ಯೇಸುವನಿಗೆ ನಮಸ್ಕರಿಸಿ ನಮಗೆ ಆಹಾರ ಕೊಡುವಂತ ಐಗುಪ್ತ ಎಲ್ಲ ದೇಶ, ಕಾನಾನ್ ದೇಶ, ಇಡೀ ಪ್ರಪಂಚನೇ ಐಗುಪ್ತರಿಗೆ ಊಟವನ್ನು ಇಕ್ಕಿದಂತ ಮನುಷ್ಯ ಯೇಸಪ್ಪ. ಆಮೇಲೆ ಇವತ್ತು ಒಂದು ವೇಳೆ ನೀನು ವೀಕ್ ಆಗಿದೆಯಾ? ಇವತ್ತು ಒಂದು ವೇಳೆ ನಿನಗೂ ಯೇಸಪ್ಪನ ತರ ಸಿಂಗಲ್ ಲೈಫ್ ಇದೆಯಾ? ನಾನ್ ಸಿಂಗಲ್, ಅಯ್ಯೋ ನನಗೆ ಯಾರು ಹೆಲ್ಪ್ ಇಲ್ಲ, ಇರೋರು ಇದ್ದಾರೆ, ಅವರು ಲೆಕ್ಕ ಇಲ್ಲಿರಂಗಿದ್ದಾರೆ, ಸುಮ್ಮನೆ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಿಜವಾಗ್ಲೂ ನನಗೆ ಸಹಾಯ ಮಾಡ್ತಾ ಇಲ್ಲ, ನಿಜವಾಗ್ಲೂ ನಾನು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ಅಂತ ನಿನಗಿದೆಯಾ? ಆಮೆನ್, ಹಲ್ಲೆಲೂಯಾ. కష్టాల కడలిలో కన్నీటిలో ఎలలో నా తోడు నిలిచావు, నన్నాదరించావు. అందరూ నన్ను విడిచిన నన్ను విడవరు యేసయ్యా, విడవరు ఎడబాయనని నాతో
ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವತ್ತು ನಾನು ಒಂಟಿಗಳು, ನಾನು ಸಿಂಗಲ್ ಪೇರೆಂಟ್ ಅನ್ನಬೇಡ. ದೇವರಿರಲ್ಲ ಅಂದ್ರೆ ದೇವ್ರ ಸಹಾಯ ಇರಲ್ಲ. ದೇವ್ರನ್ನ ಮರೆತು ಮಾತಾಡ್ತೀಯ. प्रभु को भूल जाके मैं अकेला मत बोलो. प्रभु ने आदमी छोड़ दिया, प्रभु आपका साथ में है ना. सभी आदमी आपका साथ में रहने तो प्रभु नहीं रहेगा. सभी लोग हाथ छोड़ देगा, प्रभु तुम्हारा पास में आके बैठ देगा, तुम्हारा साथ में खड़ा देगा, तुम्हारे जीवित में खड़ा देगा, तुम्हारा कष्ट में खड़ा देगा. हालेलुया, हालेलुया. ಯೇಸುವನ ದೇವರೇ ನಿನ್ನ ದೇವರು, ಯೇಸು ಕ್ರಿಸ್ತ ದೇವರೇ ನಿನ್ನ ದೇವರು, ಯೇಸುವನ ಬಾವಿಯಿಂದ ಎತ್ತಿ ದೇವರೇ ನಿನ್ನ ದೇವರು. ನಿನ್ನನ್ನು ಕೂಡ ಕಷ್ಟಗಳಿಂದ ಮೇಲೆ ಕೆತ್ತುತ್ತಾನೆ, ನಿನ್ನನ್ನು ಕೂಡ ಎಲ್ಲಾ ಕಷ್ಟಗಳಿಂದ ಕೈ ಬಿಡಿಸ್ತಾನೆ. ಯೇಸುವನನ್ನು ಎಲ್ಲರಿಗಿಂತ ಉನ್ನತ ಪ್ರದೇಶದಲ್ಲಿ ನಿಲ್ಲಿಸಿ ಎಲ್ಲರಿಗಿಂತ ಲಾರ್ಜೆಸ್ಟ್ ಆಗಿ ದೇವರು ಬಲಪಡಿಸಿದಂತೆ ನಿನ್ನನ್ನು ಕೂಡ ನಿನ್ನ ಬಂಧು, ನಿನ್ನ ಬಳಗ, ನಿನ್ನ ನೆರೆ, ನಿನ್ನ ವಾರೆ, ನಿನ್ನ ಸ್ನೇಹಿತರಿಗೆ ಒಂದು ಟಾಪ್ ಅಲ್ಲಿ ನಿಲ್ಲಿಸ್ತಾನೆ, ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ವಿಶ್ವಾಸ ಮಾಡಿ, ನಂಬಿಕೆ ಇಡು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸಾರಿ, ದೇವರೇ ನಿನ್ನನ್ನ ಒಂಟಿತನದಲ್ಲಿ ಕರ್ಕೊಂಡು ಹೋಗ್ತಾನೆ, सिंगल आके करಕೊಂಡು ಹೋಗ್ತಾನೆ. कभी कभी यीशु मसीह तुमको अलग करके लेके चलेगा. सभी लोग रहेगा, आपका जीवित एक जैसा अलग रहेगा. क्यों मालूम? प्रभु आपका पास बात करते उस समय में, प्रभु आपको ठीक करते हैं, प्रभु आपको बताते, प्रभु आपको सिखाते, प्रभु आपको बोधन करते, परीक्षा करते. ಆಮೆನ್. ನೀನು ಒಂಟಿಗನಾಗಿರುವಾಗ ದೇವರು ನಿನ್ನ ಹತ್ರ ಮಾತಾಡ್ತಾನೆ, ನಿನ್ನನ್ನು ಸಿದ್ಧಪಡಿಸ್ತಾನೆ, ನಿನ್ನನ್ನು ಪ್ರಿಪೇರ್ ಮಾಡ್ತಾನೆ, ನಿನ್ನನ್ನು ಬೋಧಿಸ್ತಾನೆ, ನಿನಗೆ ಉಚಿತ ಆಲೋಚನೆಯನ್ನು ಕೊಡ್ತಾನೆ, ನಿನಗೆ ಮಾರ್ಗವನ್ನ ತೋರಿಸ್ತಾನೆ. ನಿನಗೆ ಬೇಕಾಗಿರೋ ಬುದ್ಧಿವಾದಗಳನ್ನ, ಎಚ್ಚರಿಕೆಗಳನ್ನ, ಧೈರ್ಯವನ್ನ ಕೊಡದೆ ನೀನು ಒಬ್ಬಳೇ ಇರುವಾಗ. ಹಲ್ಲೆಲೂಯಾ. ನೀನು ಮನುಷ್ಯರ ಹತ್ರ ಇರುವಾಗ, ನೀನು ಮನುಷ್ಯರ ಹತ್ರ ಕಮ್ಯುನಿಕೇಶನ್ ಇರುವಾಗ, ನೀನ್ ಫೋನಲ್ಲಿ ಮಾತಾಡ್ಕೊಂಡಿರೋ ದೇವ್ರು ನಿನ್ನ ಹತ್ರ ಮಾತಾಡಲ್ಲ, ದೇವ್ರು ನಿನ್ನ ಹತ್ರ ಕಮ್ಯುನಿಕೇಶನ್ ಆಗಲ್ಲ, ದೇವ್ರು ನಿನ್ನ ಹತ್ರ ನೆಟ್ವರ್ಕ್ ಸಿಗಲ್ಲ. ನೀನ್ ಲೋಕದಲ್ಲಿ ಇನ್ವಾಲ್ವ್ ಆಗಿರುವಾಗ ದೇವ್ರು ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಒಂಟಿಯಾಗಿ ಕರ್ಕೊಂಡು ಹೋಗ್ತಾನೆ. ಫಾಸ್ಟಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮೇನ್ ಫಾಸ್ಟಿಂಗ್, ಅಕೆಲ ಮತ್ಲಬ್ ಫಾಸ್ಟಿಂಗ್ ಮೇನ್. ಹಲ್ಲೆಲೂಯಾ. ಕರ್ಕೊಂಡು ಹೋಗಿ ನಿನ್ನ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ನಿನ್ನನ್ನು ಪ್ರಿಪೇರ್ ಮಾಡ್ತಾನೆ. ನಿನ್ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ, ಕುಟುಂಬದ ಜೊತೆ, ಕೆಲಸದ ಜೊತೆ, ನಿನ್ ಚರ್ಚೋರ್ ಜೊತೆ ಇರುವಾಗ ನಿನ್ನ ಹತ್ರ ಮಾತಾಡಲ್ಲ. ದೇವ್ರು ಸಪರೇಟ್ ಆಗಿ ಕರ್ಕೊಂಡೋಗಿ ಸಿಂಗಲ್ ಆಗಿ ಇಟ್ಕೊಂಡು ನಿನ್ನನ್ನ ಪ್ರಿಪೇರ್ ಮಾಡ್ತಾನೆ. ಒಂಟಿತನ ನಮ್ಗೆ ಬಹಳ ಅತ್ಯವಶ್ಯಕ. ದೇವ್ರೇ ನಿನ್ನ ಅದರಲ್ಲಿ ಪ್ರಿಪೇರ್ ಮಾಡೋ ಸಮಯ, ನಿನ್ನ ಬೆಂಕಿಯಲ್ಲಿ ಸುಟ್ಟು ಶುದ್ಧೀಕರಿಸಿ ಶುದ್ಧ ಬಂಗಾರವನ್ನಾಗಿ ಮಾಡೋ ಸಮಯ. ಆಮೆನ್, ಹಲ್ಲೆಲೂಯಾ, ಆಮೆನ್. ವಾಕ್ಯ ಹೇಳ್ತಾ ಇದೆ, ಯೇಸುವನು ಜೈಲಲ್ಲಿದ್ದ, ಒಬ್ಬಂಟಿಗನಾಗಿದ್ದ, ಬೇರೆ ದೇಶದಲ್ಲಿದ್ದ. ಯೇಸುವನ ಸಂಗಡ ಯೆಹೋವ ದೇವರಿದ್ದ. ಯೇಸುವನನ್ನ ಕೈ ಬಿಟ್ಟಿಲ್ಲ. ಹಲ್ಲೆಲೂಯಾ. ಇನ್ನು ಒಂದು ವಾಕ್ಯ ಓದಿ, ಆದಿಕಾಂಡ 32:22-24. उत्पत्ति 30:2, 22:22 तक. जेनेसिस चैप्टर 32:22-24. हालेलुया. आदियागम 32వ అధ్యాయం 22 మొదలు 24 వరకు. ఆ రాత్రి ಅವನು ತನ್ನ ಇಬ್ಬರು ಹೆಂಡರನ್ನು, ಇಬ್ಬರು ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆಕೊಂಡು ಯಾಕೋಬ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವನನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಯನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಎರಡು ಸ್ಟೇಟ್ಗೆ ಮಿನಿಸ್ಟ್ರು ಯಾಕೋಬನ ಬಗ್ಗೆ ಮಾತಾಡ್ತಾ ಇದೆ ವಾಕ್ಯ. इस वचन याकूब का विषय में बात करें. ಅಲ್ಲಿ ನೋಡಿ ಒಂಟಿಗನಾಗಂತಿದೆ ನೋಡ್ಕೊಳ್ಳಿ, ಎಲ್ಲರೂ ಬೇಗ ಒಂಟಿಗನಂತಿದೆ ನೋಡ್ಕೊಳ್ಳಿ, ಬೇಗ ಇದೆಯಾ?
ಒಂಟಿगिन सिंगल है ब्रदर, याकूब सिंगल हो गए, उधर सिंगल हो गया, बीवी बच्चे सभी लोग को छोड़ दिया, सभी परिवार को छोड़ दिया, पीछे छोड़ दिया, इधर करा दिया साइड ಎಲ್ಲ ನನ್ನ ನೋಡಿ ಎಲ್ಲಾನು ಬಿಟ್ಬಿಟ್ಟ. ಎರಡು ಹೆಂಡತಿ, ಎರಡು ದಾಸಿಯರು, ಮಕ್ಕಳನ್ನ ಎಲ್ಲಾನು ಮುಂದೆ ಬಿಟ್ಟು ಒಬ್ಬನೇ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಟು ದೇವ್ರು ಮಾತಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ ಹಲ್ಲೆಲೂಯಾ, ದೇವ್ರು ಹೇಳ್ತಾ ಇದ್ದಾರೆ ಆಮೆನ್, ಪ್ರೈಸ್ ದ ಲಾರ್ಡ್. ದೇವ್ರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ವಾಕ್ಯ ಹೇಳ್ತಾ ಇದೆ, ಸಾರಿ ದೇವ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಅಂದ್ರೆ, ನಾನು ನಿಮ್ಮನ್ನ ಅನಾಥರಾಗಿ ಬಿಡಲ್ಲ. ಹಲ್ಲೆಲೂಯಾ. ಯಾರು ಓಡಾಡಿರ್ಬೋದು ನೋಡೋಣ ಹೇಳಿ, ಯಾರು ಓಡಾಡಿರ್ಬೋದು? 12ನೇ ಅಧ್ಯಾಯ 3ನೇ ವಚನ, ಹೋಶಾಯ ಚಾಪ್ಟರ್ 12 3-4. होशाया 12वां अधिकार 3-4, होशाया 12 अध्याय 3-4 ओदी होग्रो. ಹೌದು, ದೇವದೂತನ ಸಂಗಡ ಯಾರ ಜೊತೆ ಯಾರು ಬಂದಿದ್ದಾರೆ? ದೇವರು ಬಂದಿದ್ದಾರೆ, ಏಸಯ್ಯ ಬಂದಿದ್ದಾರೆ. ಏಸಯ್ಯ दूतनागी ಬಂದಿದ್ದಾನೆ. यीशु मसीह आया, यीशु मसीह दूत होके आया. उधर ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಸಾರಿ ಯೇಸು ಕ್ರಿಸ್ತನು ಯೆಹೋವ ದೂತನಾಗಿ ಬಂದಿದ್ದಾನೆ. ಏನ್ ದೂತನಾಗಿ? ಯೆಹೋವ ದೂತರು ಬೇರೆ, ಯೆಹೋವ ದೂತ ಬೇರೆ. ಹಲ್ಲೆಲೂಯಾ. ಸಿಂಗಲ್ ಆಗಿದ್ದಾನೆ ಯಾಕೋಬ. ಸಿಂಗಲ್ ಹೆಂಗಿದ್ದಾನೆ? ಸಿಂಗಲ್ ಆಗಿದ್ದಾನೆ, ಸಪರೇಟ್ ಆಗಿದ್ದಾನೆ, ಲಾಸ್ಟ್ ಅಲ್ಲಿ ಇದ್ದಾನೆ. 2 ಪಾಲಗಳಿಗೆ ಒಡೆಯ. ತುಂಬಾ ಆಸ್ತಿ ಇದೆ, 2 ಹೆಂಡತಿ ಇದ್ದಾರೆ, 13 ಮಕ್ಕಳಿದ್ದಾರೆ, ಬೇಜನ್ ಕೆಲಸದವರಿದ್ದಾರೆ, 2 ಪಾಳೆಗಳಿಗೆ ಒಡೆಯ. ನಮ್ಮ ಅರ್ಥದಲ್ಲಿ ಹೇಳ್ಬೇಕಂದ್ರೆ 2 ಡಿಸ್ಟಿಕ್ ಇಲ್ಲ 2 ಕ್ಷೇತ್ರಕ್ಕೆ, ಕೇರ್ಪುರಂ ಕ್ಷೇತ್ರ, ಯಲಹಂಕ ಕ್ಷೇತ್ರ ಹಂಗ ಅನ್ಕೊಳ್ಳಿ. 2 ಕ್ಷೇತ್ರಕ್ಕೆ ಇದನ್ನು ಪಾಳೆಯಕ್ಕೆ ಯಾಕೋಬ ಒಡೆಯ, ಹಣವಂತ, ಓನರ್. ಹೆಂಗಿದ್ದಾನೆ? ಸಿಂಗಲ್ ಆಗಿದ್ದಾನೆ, ಒಬ್ಬಂಟಿಗನಾಗಿದ್ದಾನೆ. ನಿಮ್ಗೆ ಎಷ್ಟು ಸಾರಿ ಅದರ ಒಬ್ಬಂಟಿತನ ಕಾಡಿದೆ? ಯಾಕೋಬ ತರ ನಿನ್ನ ಒಂಟಿಗೆ ಮಾಡ್ಕೋ. ನಿನ್ ಜನಗಳ ಜೊತೆ ಇರೋವಾಗ ದೇವರು ಬರಲ್ಲ. ನಿನ್ ಜನಗಳೊಂದಿಗೆ ಇರೋವಾಗ, ನಿನ್ ಜನಗಳಲ್ಲೇ ಬೆರೆಯುವಾಗ, ನಿನ್ ಜನ 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 ಅನ್ನೋವಾಗ ದೇವರೇ ಅವರನ್ನ ನಿನಗೆ ಒಂದಷ್ಟು ದಿನ ದೂರ ಇರ್ತಾನೆ. ಇದನ್ನ ಇಲ್ವಾ? ಮತ್ತೆ ಎಲ್ಲಾರು ಅನುಭವ ಆಗ್ತಾ ಇದೆ ನಿಮ್ಗಿಲ್ಲ? ಆ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಇಲ್ವಾ? ದೇವ್ರೆ ಚೆನ್ನಾಗಿರೋ ಅಣ್ಣ, ಚೆನ್ನಾಗಿರೋ ಅಕ್ಕ, ಚೆನ್ನಾಗಿರೋ ತಮ್ಮ, ಚೆನ್ನಾಗಿರೋ ತಾಯಿ, ಚೆನ್ನಾಗಿರೋ ತಂದೆ, ಚೆನ್ನಾಗಿರೋ ಫ್ರೆಂಡ್ ಟಕ್ಕಂತ ನಿನಗೆ ಆಪೋಸಿಟ್ ಆಗ್ಬಿಡ್ತಾರೆ. ಆಮೇಲೆ ಚೆನ್ನಾಗಿರೋ ಹೆಂಡತಿ, ಚೆನ್ನಾಗಿರೋ ಗಂಡ ಟಕ್ಕಂತ ಸ್ವಲ್ಪ ದಿನ ನಿನಗೆ ಆಪೋಸಿಟ್ ಆಗಿರ್ತಾರೆ. ಹಲ್ಲೆಲೂಯಾ. ದೇವ್ರೇ ನಿನ್ನ ಸಪ್ರೇಟ್ ಆಗಿ ಕರ್ಕೊಂಡೋಗಿ ನಿನ್ನ ಹತ್ರ ಮಾತಾಡ್ತಾರೆ. ಏನಾಗಿ ಗೊತ್ತಾ? ಯಾಕೋಬನಿಗೆ ಭಯ ಇತ್ತು. ಯಾಕೋಬನಿಗೆ ಏನಿತ್ತು? भय, डर. याकूब को डर था, उस समय बहुत डर गया. मेरा भैया मेरे को मार देगा, मेरा ಏಸವ ಭಯ मेरे को मार देगा. ಏಸವ ಅಣ್ಣ ನನ್ನನ್ನ ಸಾಯಿಸಕ್ಕೆ, ನನ್ನ ಹೆಂಡತಿ ಮಕ್ಕಳನ್ನ ನನ್ನನ್ನ ಭಯ मार देगा. डर, भय का डर, भाई का डर. आप कभी बहुत डर रहे जीवित में, जीवन का डर, मरण का डर, सातान का डर, इंसान का डर, अंधेरे का डर, व्याधि का डर, बहुत डर रहेगा. माटा मंत्र का डर. डरा मत, घबरा मत. ನಿನಗೂ ಕೂಡ ಜೀವನದಲ್ಲಿ ಯಾಕೋಬ ತರ ಎಷ್ಟೋ ಭಯ ಭೀತಿಯಲ್ಲಿ ಬಿದ್ದೋಗ್ತೀಯ. ಜೀವನದ ಭಯ, ಮರಣದ ಭಯ, ಕುಟುಂಬದ ಭಯ, ಸಂಸಾರದ ಭಯ, ಸೈತಾನನ ಭಯ, ಮರಣದ ಭಯ, ರಾತ್ರಿಯ ಭಯ, ಮಾಟ ಮಂತ್ರ ಭಯ, ಅಲ್ಲೆಲ್ಲೂಯ ಫ್ಯೂಚರ್ ಭಯ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೂಡ ಧೈರ್ಯಪಡಿಸ್ತೀನಿ, ನಿನ್ನನ್ನು ಕೂಡ ಬಲಪಡಿಸ್ತೀನಿ, ನಿನ್ನನ್ನು ಕೂಡ ಧೈರ್ಯಪಡಿಸ್ತೀನಿ. ಯಾಕೋಬ ಅಲ್ಲಿ ನಿಂತಿರೋದು ಭಯ. ಭಯ ಆಗ್ಬಿಟ್ಟಿದೆ ಅವನಿಗೆ. ಏನಾಗಿದೆ?
ಎಷ್ಟನೇ ವಚನದಲ್ಲಿದೆ ಮಾತು? ಎಷ್ಟನೇ ವಚನದಲ್ಲಿದೆ? ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರ ಇಸಾಕ ಅಬ್ರಹಾಮನ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ, ನಿನಗೆ ಒಳ್ಳೆಯದನ್ನೇ ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ಆಮೆನ್. ಹಲ್ಲೆಲೂಯಾ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೊರ್ದನ್ ನದಿಯನ್ನು ದಾಟುವಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ಹಲ್ಲೆಲೂಯಾ. 2 ಪಾಳೆಯಗಳಿಗೆ दो डिस्ट्रिक्ट का मालिक है. हालेलूया. ಪ್ರೈಸ್ ದ ಲಾರ್ಡ್. 7ನೇ ವಚನದಲ್ಲಿದೆ, ಏನಂತಿದೆ ಅಂದ್ರೆ ಬಹು ಭಯವು ಕಳವಳವು. 7 ವಚನ में बहुत डर और घबरा. ಸಿಕ್ತ ವಾಕ್ಯ 7ನೇ ವಚನದಲ್ಲಿದೆ ನೋಡಿ, ಏನಂತಿದೆ ಹೇಳಿ. ಯಾಕೋಬನಿಗೆ ಬಹು ಭಯವು ಕಳವಳವು ಉಂಟಾದವು. ಬರೀ ಭಯ ಇಲ್ಲ, ಕಳವಳ. ನೀನು ಎಷ್ಟಾದ್ರೆ ಜೀವನದಲ್ಲಿ ಭಯ ಪಟ್ಟಿದ್ದೀರಾ? ನಾನು ಸತ್ತೋದ್ರೆ, ನನಗೇನೇನಾದ್ರೆ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಹೆಂಡತಿಗೆ ಏನು ಗೊತ್ತಿಲ್ಲ, ನನ್ನ ಗಂಡನಿಗೆ ಏನು ಗೊತ್ತಿಲ್ಲ, ನನ್ನ ಗಂಡ ಇಲ್ಲ, ನನ್ನ ಮಕ್ಕಳಿಗೆ ಅಯ್ಯೋ ಬಿಸ್ನೆಸ್ ಫೇಲ್ ಆಗ್ಬಿಟ್ರೆ, ಮಕ್ಕಳ ಫೀಸ್ ಹೆಂಗ್ ಕಟ್ಟೋದು, ಮನೆ ಬಾಡಿಗೆ ಹೆಂಗ್ ಕಟ್ಟೋದು. ಹಲ್ಲೆಲೂಯಾ. ಜೀವನದಲ್ಲಿ ಭಯ ಪಟ್ಟಿದ್ಯಾ? ಆಮೆನ್. ಕೆಟ್ಟ ಕನಸುಗಳು ನಿನ್ನನ್ನ ಕಾಡ್ತಾ ಇದೆಯಾ? ಮರಣದ ಭಯ ನಿನ್ನನ್ನ ಕಾಡ್ತಾ ಇದೆಯಾ? ಶತ್ರು ಕಾಟ ನಿನ್ನ ಜೀವನದಲ್ಲಿ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನ ಧೈರ್ಯಪಡಿಸ್ತೀನಿ. ನೀವು ಹೋಗಿ ಮನೇಲಿ ಓದ್ಕೊಳ್ಳಿ ಆ ವಾಕ್ಯ, ಅಧ್ಯಾಯ ಪೂರ್ತಿ. ಯಾಕೋಬನನ್ನ ದೇವರು ಯಾವ ರೀತಿ ಧೈರ್ಯಪಡಿಸ್ತಾ, ಯಾವ ರೀತಿ ಬಲಪಡಿಸಿ ಸಂತೈಸಿದ. ಓದುವಾಗ ನಿನಗೆ ಧೈರ್ಯ ಬರ್ತದೆ, ಕೇಳುವಾಗ ನಿನಗೆ ಧೈರ್ಯ ಬರ್ತದೆ, ವಾಕ್ಯಗಳನ್ನು ಓದುವಾಗ ನಿನಗೆ ನಂಬಿಕೆ ಬರ್ತದೆ. ಹೌದು, ಯಾಕೋಬನನ್ನ ಬಲಪಡಿಸಿದ ದೇವರು, ಯಾಕೋಬನನ್ನ ಧೈರ್ಯಪಡಿಸಿದ ದೇವರು, ಯಾಕೋಬನನ್ನ ಏಸಾಮದಿಂದ ಕಾಪಾಡಿದ ದೇವರು, ನನ್ನನ್ನು ಹಿಂದಿಟ್ಟಿರುವ ಶತ್ರುವಿನಿಂದ, ನನ್ನನ್ನು ಭಯಪಡಿಸುವ ಸೈತಾನನಿಂದ, ನನ್ನ ಭಯಪಡಿಸುವ ಎಲ್ಲಾ ಕಾರ್ಯಗಳಿಂದ ದೇವರು ನನ್ನನ್ನು ಧೈರ್ಯಪಡಿಸುತ್ತಾನೆ. ನನ್ನನ್ನು ಭಯಪಡಿಸುವ ಎಲ್ಲಾ ಬಾಧೆಗಳಿಂದ ದೇವರು ನನಗೆ ಧೈರ್ಯ ಕೊಡ್ತಾನೆ. ಎಷ್ಟು ಭಯ ನಿನಗಿದೆ? ಏನ್ ಭಯ ಇದೆ ಹೇಳು. ಹಲ್ಲೆಲೂಯಾ. ವಾಕ್ಯ ಓದಿದ್ರಲ್ಲ, ಸಿಸ್ಟರ್ ಓದುವಾಗ ಅಲ್ಲಿ ಸಿಸ್ಟರ್ ಒಂದು ಮಾತು ಹೇಳಿದ್ರಲ್ಲ, ಏನಂತ ಬರೆದಿದೆ? ಒಂಟಿಗನಾಗಿ. ಹಲ್ಲೆಲೂಯಾ. ಆಮೆನ್. ಮನುಷ್ಯರೆಲ್ಲ ನಿನ್ನನ್ನು ಕೈ ಬಿಟ್ರು, ನೀನು ಒಬ್ಬಂಟಿಗನಂದ್ರೇನು? ಆಮೆನ್. ನಿನ್ನನ್ನು ಸೇರಿಸ್ಕೊಳ್ಳಲ್ಲ ನೀನು. ದೇವರು ಫಸ್ಟ್ ವಾಕ್ಯದಲ್ಲಿ ಹೇಳಿದ್ರು, ನಾನು ನಿನ್ನ ಜೊತೆಲಿ ಬರ್ತೀನಿ, ನಾನು ನಿನ್ನ ಸಂಗಡ ಬರ್ತೀನಿ. ಆಮೆನ್. ಭಯ ಪಡಬೇಡ. ಇವತ್ತು ಜೀಸಸ್ ಜೀವಂತವಾಗಿದ್ದಾರೆ. डरमत यीशु मसीह आज भी जिंदा है. आमीन. हालेलुया. ಓದಿ ವಾಕ್ಯ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಓದಿ जेनेसिस चैप्टर 2:18 2:18 बस ओदी उत्पत्ति 2:18. हालेलूया. आदियागम 2:18. ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು. ಕೀರ್ತನೆಗಳು 68:5 ಹೇಳ್ತದೆ, ನಾನು ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡ್ತೇನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೆಂಡತಿನ ಬಿಡೋದಕ್ಕೆ ಪ್ರಯತ್ನ ಮಾಡಬೇಡ, ಗಂಡನ್ನ ಬಿಡೋದಕ್ಕೆ ಪ್ರಯತ್ನ ಮಾಡಬೇಡ. ಏನ್ ಈ ವಾಕ್ಯ ನಿನಗೆ ಬೋಧಿಸಿದ್ರೆ,
इस वचन आपको क्या बताते हैं? प्रभु आपका सिंगल का विषय में, अकेले का विषय में चिंता कर रहे हैं. ನೋಡಿ, ಇದು ಮದುವೆ ಬಗ್ಗೆ ಯೋಚಿಸ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ವಿಷಯದಲ್ಲಿ ದೇವರು ಯೋಚಿಸ್ತಾನೆ, ನೀನ್ ಸಿಂಗಲ್ ಆಗಿರೋದು, ನೀನು ಒಬ್ಬಟ್ಟಿಗಳಾಗಿ ಹೋರಾಡೋದು, ನಾನು ಒಬ್ಬಳೇ ಪ್ರೇಯರ್ ಮಾಡೋರು ಇರೋದು, ನಾನು ಒಬ್ಬನೇ ದೇವರು ನಂಬಿರೋದು ನನ್ನ ಮನೆಯಲ್ಲಿ, ಇದು ಕೂಡ ಒಂದು ಒಂಟಿತನನೇ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಒಬ್ಬಟ್ಟಿಗನಾಗಿರೋದು ಒಳ್ಳೇದಲ್ಲ. ಚಿಂತೆ ಮಾಡ್ತಾ ಇದ್ದಾನೆ. ನೋಡಿ ಚಿಂತಿಸ್ತಾ ಇದ್ದಾನೆ. ದೇವರು ನೀನ್ ಒಂಟಿತನ ಗೊತ್ತು ಅಂತ. ಆದಮ ಕೇಳಿಲ್ಲ, ದೇವರೇ ಕೊಟ್ಟಿದ್ದು ಅವಳನ್ನ. ಆದಮ ಹೋಗಿ ಕೇಳಿಲ್ಲ, ನಾನು ಒಬ್ಬನೇ ಇದ್ದೀನಿ ಸ್ವಾಮಿ, ಇಷ್ಟು ವರ್ಷ ಆಯ್ತು, ಒಬ್ಬನೇ ತಿಂತೀನಿ, ಒಬ್ಬನೇ ಮಲಗ್ತೀನಿ, ಯಾರಿಲ್ಲ, ಒಬ್ರು ಇಲ್ಲ ಅಂತ ಕೇಳಿಲ್ಲ. ದೇವರೇ ಯೋಚಿಸ್ತಾ ಇದ್ದಾನೆ. ಹಾಗಾದ್ರೆ ಈ ವಾಕ್ಯ ಪ್ರಕಾರ ದೇವರಿಗೆ ಗೊತ್ತು ನೀನು ಒಂಟಿಗನು ಅಂತ. ನಿನ್ಗೆ ಯಾರಿಲ್ಲ ಅಂತ ದೇವ್ರಿಗೆ ಗೊತ್ತು. ನೀನು ಒಬ್ಬನೇ ಅಂತ ದೇವ್ರಿಗೆ ಗೊತ್ತು. ನೀನು ಒಬ್ಬಳೇ ಅಂತ ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ವಾಕ್ಯ ನಿನಗೆ ಚೆನ್ನಾಗಿ ಧೈರ್ಯ ಕೊಡ್ತಾ ಇದೆ. ನನ್ನ ಒಂಟಿತನ ದೇವ್ರಿಗೆ ಗೊತ್ತು. इस वचन आपको पक्का करे. क्या पक्का करे? मैं अकेला नहीं है, मैं अकेला नहीं है. मेरा अकेले का विषय में प्रभु चिंता करे. देखो ಯೋಚನೆ ಮಾಡ್ತಾನೆ. ನೋಡಿ, आदम नहीं पूछा मैं अकेला है, मैं सिंगल है, मैं अकेले नहीं बोला. प्रभु चिंता कर रहे, देवर चिंतिस्ता इधरे. आमेन, हालेलुया, praise the Lord, praise the Lord, हालेलुया, ಆಮೆನ್. ನಿಮ್ಗೆ ಗೊತ್ತಾ ಬೈಬಲ್ ವಾಕ್ಯ ಏನ್ ಹೇಳ್ತೈತೆ? ಕಾಲು ಕಲ್ಲಿಗೆ ತಗಲದಂತೆ ಕೈಗಳಲ್ಲಿ ಎತ್ತಿಕೊಳ್ಳುವರು. ಆಮೆನ್, ಹಲ್ಲೆಲೂಯಾ. ಒಂದು ಪಾಸ್ಟರು ಶ್ಯಾಮ್ ಜಬದವರೇ ಕೇಳಿದ್ದೀರಾ? ಅವ್ರು ಒಂದತ್ರ ಪ್ರೇಯರ್ಗೆ ಹೋಗಿದ್ರಂತೆ. ಅವ್ರಿಗೆ ತುಂಬಾ ಜ್ವರ ಬಂದ್ಬಿಟ್ಟಂತೆ, ಜಾಸ್ತಿ. ರೂಮಲ್ಲಿ ಒಬ್ಬರೇ ಇದ್ದಾರಂತೆ. ಅವ್ರು ಅನ್ಕೊಂಡ್ರಂತೆ, ಇಲ್ಲಿ ನಮ್ಮ ಅಮ್ಮ ಇದ್ರೆ ಚೆನ್ನಾಗಿರ್ತಾ ಇದ್ರು, ಬಿಸಿ ನೀರು ಕೊಡ್ತಾ ಇದ್ರು, ಮಾತ್ರೆ ಕೊಡ್ತಾ ಇದ್ರು, ಆಮೇಲೆ ನನಗೆ ಇಲ್ಲೆಲ್ಲ ಓದ್ತಾ ಇದ್ರು, ಚೆನ್ನಾಗಿ ಸೇವ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಮಲ್ಕೊಂಡಂತೆ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಅವ್ರ ಅಮ್ಮ ಬಂದು ಅಲ್ಲಿ ತಲೆ ಹತ್ರನೇ ಇದ್ರಂತೆ. ಬೆಳಿಗ್ಗೆ ಎದ್ದೇಳ್ತಾರೆ, ಅಮ್ಮ ಇಲ್ಲ. ಯೇಸು ಸ್ವಾಮಿ ಅಮ್ಮ ಆಗಿ ಬಂದಿದ್ದಾರೆ ಅಲ್ಲಿ. ಯೇಸು ಸ್ವಾಮಿ ಅಮ್ಮ ಆಗಿ ಅಲ್ಲಿದ್ದಾರೆ. ఆమేన్. ఒంటరి గురించి మాట్లాడుతున్నాడమ్మా. నేను ఒంటరి కాదన్నాను. దేవుడు నా పక్షం ఉన్నాడు. దేవుడు నా ఇంట్లో ఉన్నాడు. దేవుడు నా హృదయంలో ఉన్నాడు. దేవుడు నా జీవితంలో ఉన్నాడు. ఆమేన్. నువ్వు ఒంటరి కాదు. ನೀನು ಒಬ್ಬನೇ ಎಲ್ಲ. ರಾತ್ರಿ ಎಲ್ಲ ಆ ತಾಯಿ ತರ ಯೇಸು ಸ್ವಾಮಿ, ಆ ಕಡೆ ದೂತನು, ಈ ಕಡೆ ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ರಂತೆ. ಪಾಲಂಗಿಚ್ಚು ಹೆಸರು ಕೇಳಿದ್ದೀರಾ? ಪಾಲಂಗಿಚ್ಚು ಹೆಸರು ಕೇಳಿದಿರಲ್ಲ, ಪ್ರಪಂಚದಲ್ಲೇ ದೊಡ್ಡ ಚರ್ಚ್ ಅವರು. ಆಮೇಲೆ 8.5 ಲಕ್ಷ 10 ಲಕ್ಷ ಅವರು ಚರ್ಚ್ ಮೆಂಬರ್. ಒಂದು ಸಂಡೇ ಸರ್ವಿಸ್ಗೆ ಅವ್ರ ಚರ್ಚ್ಗೆ 10 ಲಕ್ಷ ಜನ ಬರ್ತಾರೆ. ಅವ್ರಿಗೆ ರೀಸೆಂಟ್ ಆಗಿ ತೀರೋದು, ನಿದ್ರೆ ಇರೋದು ದೇವರಿಗೆ. ಆಮೇಲೆ ಒಂದ್ಸಾರಿ ಅವರು ದೇವರಿಗೆ ಪ್ರೇ ಮಾಡಿದಂತೆ. ದೇವ್ರಿಗೆ ಪ್ರೇ ಮಾಡಿ, ದೇವ್ರೆ ನಾನು ತುಂಬಾ ಬಲಹೀನವಾಗಿದ್ದೀನಿ, ತುಂಬಾ ನಿಶಕ್ತನಾಗಿದ್ದೀನಿ, ಈ ಹೋಟ್ಲಲ್ಲಿ ಸಿಂಗಲ್ ಆಗಿದ್ದೀನಿ. ನೀನು ಹೇಳಿದ್ಯಲ್ಲ ನೀನು ದೂತರನ್ನ ಕೊಡ್ತೀನಿ ಅಂತ. ಏಸಯ್ಯ, ಈ ಸಮಯದಲ್ಲಿ ನೀನು ನನ್ನ ಪರ ಇದ್ರೆ, ನನ್ನ ಹತ್ರ ಇದ್ರೆ ನನಗೆ ಎಷ್ಟು ಶಕ್ತಿಯುತವಾಗಿರ್ತದೆ, ಆರೋಗ್ಯವಂತನಾಗಿರ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಟ್ಟಂತೆ. ಆಮೇಲೆ ಬೆಳಿಗ್ಗೆವರೆಗೂ ಯೇಸು ಸ್ವಾಮಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಒಬ್ಬ ದೇವದೂತರು ಅವ್ರ ಮಧ್ಯದಲ್ಲೇ ಕೂತಿದ್ದ. ಹಲ್ಲೆಲೂಯಾ. ಇನ್ನೊಂದ್ಸಾರಿ ಸಾಧು ಸುಂದರ್ ಸಿಂಗ್ ಅವನೆತ್ತಿ ಬೌದ್ಧ ಭಿಕ್ಷಿಗಳು ಬಾವಿಯಲ್ಲಿ ಹಾಕ್ಬಿಟ್ರಂತೆ. ಅದು ಏನ್ ಬಾವಿ ಅಂದ್ರೆ, ಯಾರನ್ನ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಅದ್ರೊಳಗೆ ಕೆಟ್ಟಾಗ್ಬಿಡ್ತಾರೆ. ತಿರ್ಗ ವಾಪಸ್ ಕೂಡ ಎತ್ಕೊಳಲ್ಲ. ಕೊಡ್ತಿರೋದು ಅಲ್ಲೇ ಇರ್ತದೆ,
ಇಲಿಗಳಿರ್ತೈತೆ, ಜಿಲ್ಲೆಗಳಿರ್ತೈತೆ, ಹುಳುಗಳಿರ್ತೈತೆ, ಗಬ್ಬು ಸ್ಮೆಲ್ಲು, ವಾಸನೆ, ದುರಾಸನೆ. ಆಮೇಲೆ ಆ ಬಾವಿಯಲ್ಲಿ ಸಾಧು ಸುಂದರನ ಆಗ್ಬಿಟ್ರಂತೆ. 3 ದಿನ ವಿಪರೀತ ಸ್ಮೆಲ್ಲು. ಆಮೇಲೆ 3 ದಿನ ಆದ್ಮೇಲೆ ಸಡನ್ಲಿ ಆ ಬಾವಿ ಡೋರ್ ಓಪನ್ ಆಯ್ತಂತೆ. ಸರ್ಕ್ ಅಂತ ಬೆಳಕು ಬಂತಂತೆ. ಒಂದು ಹಗ್ಗ ಕೆಳಗಡೆ ಬಿಡ್ತಾರೆ. ಆಮೇಲೆ ಹಗ್ಗ ಹಿಡ್ಕೊ ಅಂತ ಹೇಳಿದಂತೆ. ಹಗ್ಗ ಹಿಡ್ಕೊಂಡು ಮೇಲೆ ಬಂದ. ದೇವರು ಹೆಂಗೆ ಅವನನ್ನ ಜೊತೆಗಿದ್ದ ಅನ್ನೋದಕ್ಕೆ ಸಾಧು ಸುಂದರ್ ಸಿಂಗ್ ಮೇಲೆ ಬಂದ್ಬಿಟ್ಟು ಹೊರಟೋದಂತೆ. ನೆಕ್ಸ್ಟ್ ಡೇ ಬಂದ ಆಚೆಗಡೆ ಇದ್ದಾನೆ ಸಾಧು ಸುಂದರ್ ಸಿಂಗ್ ಅಂತ. ಬೌದ್ಧ ಬಿಗುಗೆ ಹೋಗಿ ಜನಗಳಿದ್ರೆ ಯಾರು ಆ ಬೀಗ ತೆಗೆದಿದ್ದು, ಆ ಬೀಗ ಎತ್ಕೊಂಡೋಗಿ ಅದ್ರ ಬಾಗಿಲು ಡೋರನ್ನ ಓಪನ್ ಮಾಡಿದ್ ಯಾರು ನೋಡಿದ್ರೆ ಕೀ ಇದ್ರಲ್ಲೇ ಇದಂತೆ. ಎಲ್ಲಿ? ಸೊಂಟದಲ್ಲಿ. ಡೋರ್ ಹೆಂಗ್ ತೆಗೆದು, ಡೋರ್ ಹೆಂಗ್ ಓಪನ್ ಆಯ್ತು, ಕೀ ಹೆಂಗೋಯ್ತು? ಹಲ್ಲೆಲೂಯಾ. ಕೀ ಹೆಂಗೋಯ್ತು? ಹಲ್ಲೆಲೂಯಾ. ಒಂದೇ ಕನ್ಫ್ಯೂಷನ್. ಆಗ ಅವ್ರು ಬೇಡ್ಕೊಂಡ್ರಂತೆ, ನೀವು ನಮ್ಮ ಪ್ರದೇಶನ ಬಿಟ್ಟೋಗ್ಬಿಡಿ. ಈ ತರ ತುಂಬಾ ಜನಗಳಿಗೆ, ತುಂಬಾ ಪ್ರಜೆಗಳಿಗೆ. ಆಮೇಲೆ ಒಂದು ಸಾರಿ ರಿಯಲ್ ಆಗಿ ರೀಸೆಂಟ್ ಆಗಿ ನಡೆದಿರೋದು. ಒಂದು ಪಾಸ್ಟರು ಸೇವೆ ಮಾಡಿ ಹೋಗುವಾಗ ಲೇಟ್ ಆಗೋಯ್ತು. ತುಂಬಾ ಮಂಜು, ರೋಡೇ ಕಾಣಿಸಿಲ್ಲ, ನಿದ್ರೆ ಬರ್ತಾ ಇದೆ, ತುಂಬಾ ಚಳಿ. ಅಲ್ಲೇ ಮಲಗ್ಬಿಟ್ಟ. ದೇವ್ರೆ, ನನಗೆ ತುಂಬಾ ಚಳಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಲಗೋಗ್ಬಿಟ್ಟಂತೆ ನಂಬಿಕೆಯಿಂದ. ಒಂದು ಸಿಂಹ ಬಂದು ಅವರನ್ನ ಫುಲ್ ಕವರ್ ಮಾಡಿ ಬೆಳಿಗ್ಗೆವರೆಗೂ ರಿಯಲ್ ಸಿಂಹ ಮಲ್ಕೊಂಡಿತ್ತಂತೆ. ಬೆಳಿಗ್ಗೆ ಕಂಡ್ಬಿಡ್ತಾನೆ, ಸಿಂಹ ಎದ್ದು ಸೈಡ್ಗೆ ಹೋಯ್ತಂತೆ. ಇವನೆದ್ದು ಸೇವಕನು ಸೇವೆಗೆ ಹೋಗ್ತಂತೆ. ದೇವರು ನಮ್ಮನ್ನ ಎಷ್ಟು ತರ ಬೇಕು, ಯಾವ ತರ ಬೇಕು, ಪರಿಸ್ಥಿತಿಗೆ ತಕ್ಕಂತೆ, ಕ್ಲೈಮೇಟ್ಗೆ ತಕ್ಕಂತೆ, ತಾಯಿ ಜಾಗದಲ್ಲಿ, ತಂದೆ ಜಾಗದಲ್ಲಿ, ಗಂಡನ ಜಾಗದಲ್ಲಿ, ಮಕ್ಕಳ ಜಾಗದಲ್ಲಿ, ಯಾಕೆ ಡಾಕ್ಟರ್ ಜಾಗದಲ್ಲಿ ನಮ್ಮನ್ನ ಪೋಷಿಸ್ತಾನೆ, ನಮ್ಮ ಸಂಗಡ ಇರ್ತಾನೆ, ನಮ್ಮ ಜೊತೆ ಇರ್ತಾನೆ, ನಮ್ಮನ್ನ ಬಲಪಡಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವ ದೂತರನ್ನ ಕೊಡ್ತೀನಿ. ನಿನ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಅವರು ಇರ್ತಾರೆ. ನೀನ್ ಸಿಂಗಲ್ ಅಲ್ಲ, ನೀನ್ ಲಾರ್ಜೆಸ್ಟ್, ನೀನ್ ತುಂಬಾ ಬಿಗ್ಗೆಸ್ಟ್ ಗಾಡ್, ನೀನ್ ಬಹಳ ದೊಡ್ಡ ದೇವರ ಸೈನ್ಯ ನೀನ್ ಪರ ಇರ್ತದೆ. ಹಲ್ಲೆಲೂಯಾ. ಓದಿ, ಈ ವಾಕ್ಯದಲ್ಲಿ ಏನ್ ಕಲ್ತ್ಕೊಂಡ್ರಿ? ಈ ವಾಕ್ಯದಲ್ಲಿ ಏನ್ ಸಿಕ್ತು ನಿಮಗೆ? ದೇವರು ನಿನ್ನ ಒಂಟಿತನ ಯೋಚಿಸ್ತಾನಂತೆ, ನಿನ್ನ ಒಂಟಿತನಕ್ಕೆ ಸಹಾಯ ಮಾಡ್ತಾನಂತೆ. अकेला रहने के समय में चिंता करते तुम्हारा साथ में है. ओदी 1 ಅರಸರು 19:14, ಫಸ್ಟ್ ಕಿಂಗ್ 19:14, 1 ರಾಜಕಲ್ 19వ అధికారం 14వ వచనం. ಓದಿ. ಸಿಕ್ಕಿಲ್ವಾ? ಇದೆಯಲ್ವಾ? 14ನೇ ವಚನ. ಇಲ್ಲ ಅಂದ್ರೆ ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನ ಮೀರಿದ್ದಾರೆ, ನಾನೊಬ್ಬನೇ. ನೋಡಿ ನೋಡಿ ಸಿಸ್ಟರ್, ಬ್ರದರ್, ನಾನೊಬ್ಬನೇ. ಏನಂತ ಬಾಯಿ ಬರ್ತಾ ಇದೆ ಬಾ, ನಾನೊಬ್ಬನೇ ಇದ್ದೀನಿ. ನೀನ್ ಎಷ್ಟು ಸಾರಿ ಹಂಗ ಅನ್ಕೊಂಡಿದ್ಯಾ? ಎಲಿಯ ತರ. ಎಲಿಯ ಎಲ್ಲಾರಿಗೆ ಎಲಿಯ ಒಬ್ಬನೇ ಇದ್ದಾನೆ. ನೋಡಿ, ಎಲಿಯ ಒಬ್ಬನೇ ಇದ್ದಾನೆ, ಸಿಂಗಲ್ ಆಗಿದ್ದಾನೆ. ಹೆಂಗಿದ್ದಾನೆ ಎಲಿಯ? ಸಿಂಗಲ್ ಆಗಿದ್ದಾನೆ. ಊಟ ಕೊಟ್ಟ ಎಲಿಯಾಗೆ? ದೇವದೂತರು ಬಂದ್ರ? ಆಮೇಲೆ ಮಾಯಾ ಆಗೋ ಶಕ್ತಿ ಇತ್ತ? ಊಟ, ನೀರು ಎಲ್ಲ ಟೈಮ್ 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 ಟೈಮ್. ಎಲಿಯ ನನ್ನ ದೇವರು ಸಿಂಗಲ್ ಆಗಿ ಎಲ್ಲಿ ಬಿಟ್ಟಿಲ್ಲ. ಸಾರಾಬಾದ್ ಬಿದಿಗೆ ಹತ್ರ ಊಟಕ್ಕೆ ಕಳಿಸ್ತಾ, ಕೆರೆ ಹತ್ರ ನೀರಿಗೆ ಕಳಿಸ್ತಾ, ಅಲ್ಲಿ ಕಾಗೆ ಊಟ ತಂದು ಕೊಡ್ತಾ ಇತ್ತು. ಒಬ್ಬಂಟಿತನವನ್ನ ಎಲಿಯ ಮದುವೆ ಇಲ್ಲ. ಎಲಿಯ ತಂದೆ ಯಾರಂತ ಗೊತ್ತಿಲ್ಲ. ಎಲಿಯ ತಿಪ್ಸಿನಾದ ಎಲಿಯ ಅಂತಿದೆ ಅಷ್ಟೇ. ಸಾರಿ, ಎಲಿಯನ ಅಡ್ರೆಸ್ಸೇ ಇಲ್ಲ.
ದೇವ್ರು ನೋಡು, ಆ ಒಂಟಿಗನಾಗಿರೋ ಎಲಿಯನಿಗೆ ಸಾಯೋ ತನಕ ಮರನೆ ತಕ್ ಎಲಿಯಾಕು ಸಾಧನೆ ಸಾಯೋ ತನಕ ಎಲಿಯನನ್ನ ದೇವರು ಪೋಷಿಸ್ತಾ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾವ ಊರ ಗೊತ್ತಿಲ್ಲ, ಎಲ್ಲಿಯ ಫ್ಯಾಮಿಲಿನೂ ಇಲ್ಲ, ಮನೆನೂ ಇಲ್ಲ. ಆಮೇಲೆ ನಿನಗೆ ಮನೆ ಇದೆಯಲ್ಲ, ನಿನಗೆ ಗಾಡಿ ಇದೆಯಲ್ಲ, ನಿನಗೆ ಫ್ಯಾಮಿಲಿ ಇದೆಯಲ್ಲ, ನೀನ್ ಯಾಕೆ ಭಯ ಪಡ್ತೀಯ? ಗತಿಲಿರೋ ಎಲಿಯನನ್ನೇ ರಾಜನ ಊಟ ಕೊಟ್ಟು, ಇಂಗ್ಲಿಷ್ ಬೈಬಲ್ ಅಲ್ಲಿ ಏನ್ ಬರ್ತಿದೆ ಗೊತ್ತಾ? ಕಿಂಗ್ಸ್ ಫುಡ್. ಕಿಂಗ್ಸ್ ಫುಡ್ ಅಂದ್ರೆ ಚಿಕನ್, ಮಟನ್, ರೊಟ್ಟಿ, ಚಪಾತಿ, ಬಿರಿಯಾನಿ ಎಲ್ಲ ಮಿಕ್ಸ್. ಎಲಿಯನಿಗೆ ಕೊಟ್ಟು ದೇವರು ಪೋಷಿಸ್ತ, ದೇವರು ಕಾಪಾಡ್ದ, ದೇವರು ರಕ್ಷಿಸ್ತ. ನೋಡಲ್ಲಿ ಎಲಿಯ ಹೇಳ್ತಾರೆ, ನಾನು ಒಬ್ಬನೇ ಇದ್ದೀನಿ. ಕೆಳಗಡೆ ನೀವು ವಾಕ್ಯ ಓದ್ಕೊಳ್ಳಿ. ಆಮೇಲೆ ಎಲಿಯನನ್ನ ದೇವರು ಸಂಧಿಸ್ತಾ ಇದ್ದಾರೆ. ಎಲಿಯ ಭಯಪಟ್ಟು ಗವಿಯಲ್ಲಿ ಕೂತಿದ್ದಾನೆ. एलिया घबरा उठे, वो कान का अंदर बैठा, धीर दे रहे एलिया को, प्रभु बल दे रहे एलिया को, देव बलवನ್ನ ಕೊಡ್ತಾ ಇದ್ದಾರೆ, ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಅದೇ ಎಲಿಯನ ದೇವರೇ ನಿನ್ನನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಅದೇ ಎಲಿಯನ ದೇವರೇ ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ನೀನ್ ಯಾಕೆ ಇಲ್ಲಿ ಕೂತಿದ್ಯಾ? ನೀನ್ ಯಾಕೆ ಇಲ್ಲಿ ಇದೀಯಾ? ಇನ್ನೇನ್ ಮಾಡ್ತಾ ಇದ್ದೀನಿ? ಎಂದು ವಾಪಸ್ ಹೋಗಿ ದಮಸ್ಕ ಕಡೆಗೆ ಹೋಗಿ ರಿಟರ್ನ್ ಬ್ಯಾಕ್. ನೀನು ಹಂಗೆ ಕೂತ್ಬಿಟ್ಟಿದ್ಯಾ ಎಲಿಯ ತರ ಭಯಪಟ್ಟು ದಿಗಿಲ್ಪಟ್ಟು ಏನಾಗುತ್ತೋ 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 ಅಂತ ನೀನು ಎಲಿಯ ತರ ಕೂತಿದ್ಯಾ? ಒಬ್ಬಂಟಿಗೆ ತರ ನಿನಗೆ ಅನಿಸ್ತಾ ಇದೆ ಎಲಿಯ ತರ? ಎಲಿಯನ ದೇವರೇ ನಿನ್ನ ದೇವರು. ಎಲಿಯನನ್ನು ಧೈರ್ಯಪಡಿಸಿದ್ದೇವ್ರೆ ನಿನ್ನ ದೇವರು. ಎಲಿಯನನ್ನು ಬಲಪಡಿಸಿದ್ದೇವ್ರೆ ನಿನ್ನ ದೇವರು. ಎಲಿಯ ಬಲ್ದಿಯ ಅಕ್ಕ ಪ್ರಭುವೇ, ಎಲಿಯ का प्रभु आपका प्रभु, एलिया का परमेश्वर आपका परमेश्वर. Praise the Lord, praise the Lord, hallelujah, amen. ನೋಡಿ, ಇಷ್ಟು ವಾಕ್ಯಗಳು ಕೇಳಿ ಇನ್ನು ಯಾವತ್ತಾದ್ರೂ ನಿನ್ನ ಲೈಫ್ ಅಲ್ಲಿ ನಾನು ಒಬ್ಬನೇ, ನಾನು ಒಬ್ಬಳೇ, ನಾನು ಸಿಂಗಲ್, ನನಗೆ ಯಾರು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಆಮೇಲೆ ಇವರಿಲ್ಲ ಅವರಿಲ್ಲ ಅನ್ಬೇಡ ಅನ್ಬೇಡ ಅನ್ಬೇಡ. ಎಲಿಯಾಗೆ ಆ ಫೀಲೇ ಬಂದಿಲ್ಲ. ಲಾಸ್ಟ್ ಅಲ್ಲಿ ಬಲಹೀನತೆ ಬಂದ್ಬಿಡ್ತು. ಎಷ್ಟು ದಿನ ದೇವರು ನಡೆಸ್ತಾ ಎಲಿಯನನ್ನ, ಊಟ, ಬಟ್ಟೆ, ವಸತಿ ಏನು ಕಡಿಮೆ ಮಾಡಿಲ್ಲ. ಎಲಿಯನಿಗೆ ಭಯ ಬಂದು ಯೆಜಬೇಲನಿಗೆ ಭಯ ಪಟ್ಟು ಗಬರಿ ಪಟ್ಟು ಓಡ್ತಾ ಇದ್ದಾನೆ. ಆಮೇನ್. ಎಲಿಯನನ್ನ ಅಷ್ಟು ದಿನ ನಡೆಸಿದ ದೇವರು ನಿನ್ನನ್ನು ನಡೆಸ್ತಾನೆ, ನನ್ನನ್ನು ನಡೆಸ್ತಾನೆ. ಎಲಿಯನ ದೇವರನ್ನ ನಮ್ಮ ಪ್ರತಿಯೊಬ್ಬರು ಕೂಡ ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಯ ಶಿಷ್ಯ ಎಲೀಷಾ ಹತ್ರ ಒಂದು ಕಂಬಳಿಯನ್ನ ಬಿಟ್ಟೋಗಿದ್ದ. ಕಂಬಳಿ, ಹಲ್ಲೆಲೂಯಾ. ಅವನು ಏನಂತ ಕಂಬಳಿಯನ್ನ ಹೊಡೆದಿದ್ದು ಗೊತ್ತಾ? ಯೋರ್ದನ್ ನದಿಯನ್ನ ಎಲಿಯನ ದೇವರ ನಾಮದಲ್ಲಿ, ಎಲಿಯನ ದೇವರ ನಾಮದಲ್ಲಿ ಏರ್ದು ನದಿನೇ ಒಣಗೋಯ್ತು. ಆರಾಮಾಗಿ ನಡ್ಕೊಳ್ಳೋದು ಎಲೀಷಾ. ಓದಿ ಒಂದು ವಾಕ್ಯ, ಕೀರ್ತನೆಗಳು 102:7, ಸಾಮ್ಸ್ 102:7, ಸಂಗೀತಂ 102:7. ಹಲ್ಲೆಲೂಯಾ, ಆಮೆನ್. ಭಜನ್ ಸಂಗೀತ 102:7. ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿ ಅಂತಿದ್ದಿ. ಸಾಕಮ್ಮ, ವಾಸಿಮ ತಮಿಳ್ 102:7, ಸಂಗೀತಂ. நான் நித்திரை இல்லாமல் வீட்டின் மேல் எப்படி இருக்கிறாங்கம்மா? எப்படி இருக்கிறாங்களா? ஒருத்தனே ಕರಿಮಿಯಾನ ಒಂಟಿಯ ಸಿಂಗಲ್. ಕೇಳಿಸಿದಾ ಪಡೋ ಬ್ರದರ್? ಆಮೇನ್. मैं पड़ा पड़ा जाते रहता हूँ
ಅಕೇಲ ಆಜ್ ಕಾ ವಚನ ಕ್ಯಾ, ಇನ್ನೀಗ ವಸ್ತ್ರ ಏನು, ಇವತ್ತಿನ ವಾಕ್ಯ ಏನು, ಒಂಟಿಗನಾಗಿ. ನೋಡಿ, ಈ ಕೀರ್ತನೆಯನ್ನ ಬರೆದಂತ ಕೀರ್ತನಗಾರ ಹೇಳ್ತಾ ಇದ್ದಾನೆ, ನಾನು ಒಂಟಿಯಾಗಿದ್ದೆ. ಈ ಕೀರ್ತನಗಾರನಿಗೆ ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಬಂಧು ಬಳಗ ಇದೆ, ನೆರೆಹೊರೆಯವರಿದ್ದಾರೆ. इसका इस कीर्तना संगीत भजन संगीत लिखा ना, इसका बीबी है, इसका बच्चे है, इसका माँ बाप है, भाई बहन है, सभी लोग है. इसको क्या लग रहा है, कैसे लग रहा है जीवी, ನಿನಗೆ ಹೆಂಗ ಅನಿಸ್ತದೆ ಲೈಫ್, ನಿನಗೆ ಹೆಂಗೆ ಒಂದು ಫೀಲ್ ಆಗ್ತಾ ಇದೆ, ನಾನು ಒಂಟಿಗನು, ಮೇ ಅಕೇಲ. ಮುಂದೆ ಓದ್ಕೊಳ್ಳಿ, ಅವನನ್ನ ದೇವರು ಸಪರೇಟ್ ಮಾಡ್ತಾನೆ, ಆಶೀರ್ವದಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಇದು ಯಾರು ಬರೆದಿದ್ದಾರೆ ನನಗೆ ಗೊತ್ತಿಲ್ಲ. ಈ ಬರೆದಿರೋ ಕೀರ್ತನೆಗಾರನು ನಾನು ಒಂಟಿಗನು, ಮೇ ಅಕೇಲ. ತುಮೈಸೆ ನೀನಂಗಿದ್ದೀಯಾ? ಈ ಕೀರ್ತನಗಾರನನ್ನ, ಒಂಟಿಗನನ್ನ ಆಮೇಲೆ ಡಬಲ್ ಆಗಿ ಮತ್ತೆ ವಾಪಸ್ ಫ್ಯಾಮಿಲಿ, ವಾಪಸ್ ಕುಟುಂಬ, ವಾಪಸ್ ಹೆಂಡತಿ, ವಾಪಸ್ ಗಂಡ, ವಾಪಸ್ ಮಕ್ಕಳು ನಿನಗೆ ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ನಾನು ಈ ಕೀರ್ತನೆಗಳನ್ನ ರಾತ್ರಿಗಳಲ್ಲಿ ನಿದ್ರೆ ಬರ್ದಿರುವಾಗ ಹೆಂಡತಿ ಮಕ್ಕಳು ಚೆನ್ನಾಗಿ ಮಲಗಿರ್ತಾರೆ, ಮನೆಯವರೆಲ್ಲ ಚೆನ್ನಾಗಿ ಮಲಗಿರ್ತಾರೆ, ನನಗೆ ನಿದ್ರೆ ಬರ್ತಾ ಇಲ್ಲ. ನನಗೆ ಯಾಕೆ ನಿದ್ರೆ ಬರಲ್ಲ? ಎದ್ದು ಕುತ್ಕೊಂಡು ಈ ವಾಕ್ಯ, ಬೇರೆ ವಾಕ್ಯ, ಈ ಅಧ್ಯಾಯ, ಬೇರೆ ಅಧ್ಯಾಯ ಓದೋದು, ಈ ವಾಕ್ಯ ಓದಿ ಅದು ಎಷ್ಟು ಸಾರಿ ಓದಿದ್ದೀನೋ ಗೊತ್ತಿಲ್ಲ ಈ ವಾಕ್ಯನ. ಹೌದು, ನನಗೂ ಕೂಡ ಒಂಟಿತನ ಬಂದಿದೆಯಲ್ಲ. मैं रात में नींद नहीं आया, मेरा बीवी बच्चे बहुत अच्छे से सो रहे, मेरे को अकेला जैसा, मेरे को नींद नहीं आ रही. इस वचन पढ़ने वाला बहुत बार पढ़ा मैं, मेरे को अकेले जैसा अजीब सा हो गया. हमें वाक्य ಓದುವಾಗ ನಿಮಗೆ ಧೈರ್ಯ ಬರ್ತದೆ, ಹೌದಲ್ಲ? ಏಸು ಒಬ್ಬ ಒಂಟಿಗನಾಗಿದ್ದ, ದೇವರ ಜೊತೆಲಿ ನನ್ನ ಜೊತೆಲಿ ಕೂಡ ಇದ್ದಾನೆ. ಹೌದು, ಯಾಕೋಬ ಒಂಟಿಗನಾಗಿ ನಿಂತ, ಭಯದಲ್ಲಿ ಧೈರ್ಯ ಕೊಟ್ಟು ಬಲಪಡಿಸಿ ಅಣ್ಣನಿಂದ ಕಾಪಾಡ್ದ, ನನ್ನನ್ನು ಕೂಡ ಕಾಪಾಡ್ತಾನೆ. ನೀವು ವಾಕ್ಯ ಓದ್ಬೇಕು. डर का समय में मैं अकेला चिंता आपका अंदर आई तो उस समय में अच्छे से बाइबल पढ़ना, उसी वचन पढ़ना, दूसरा वचन नहीं पढ़ना. ನೀವು ಏನೋ ಒಂದು ಓದ್ಬಿಡೋದಲ್ಲ, ಏನೇನೋ ನೀವು ಏನ್ ಪ್ರಾಬ್ಲಮ್ ಅಲ್ಲಿ ಇದ್ದೀರೋ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಆ ವಾಕ್ಯಗಳು ಓದಿ. ಏನ್ ಪ್ರಾಬ್ಲಮ್ ಆ ವಾಕ್ಯ ಓದ್ಬೇಕು, ನಿಮ್ಗೆ ಬಲೆ ಧೈರ್ಯ ಬರ್ತದೆ. ನಿಮ್ಗೆ ಯಾವ ವಾಕ್ಯಕ್ಕೆ ಯಾವ ಟೈಮ್ಗೋ ಅದು ಬೇರೆ ಹಾಕಿದ್ರೆ ಆಗಲ್ಲ. ತಲೆನೋವಿಗೆ ಜ್ವರ ಇಂಜೆಕ್ಷನ್ ಹಾಕಿದ್ರೆ ಮೇಲಾಗಲ್ಲ. ಆಮೇಲೆ ಅದಕ್ಕೆ ಹಾಕ್ಬೇಕು. ಆ ಮೆಡಿಸಿನ್, ಆ ಇಂಜೆಕ್ಷನ್, ಆ ಟ್ಯಾಬ್ಲೆಟ್ ಅದನ್ನ ಹಾಕ್ತಾರೆ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೌದು, ಬೈಬಲ್ ವಾಕ್ಯಗಳು ಕೂಡ ನೀವು ಆ ಟೈಮಲ್ಲಿ ಈಗ ಬರ್ದೆ ಎತ್ತಿಟ್ಕೊಂಡ್ರೆ, ನೀವು ಯಾವಾಗ ನಿಮ್ಗೆ ಬಂದಾಗ ಈಗ ಆ 8 ವಾಕ್ಯ ಕೊಟ್ಟೆ, 8 ವಾಕ್ಯ ಓದುವಾಗ ನಿಮ್ಮಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್, ದೇವರು ನನ್ನ ಜೊತೆ ಇದ್ದಾರೆ, ದೇವರು ನನ್ನ ಸಂಗಡ ಇದ್ದಾರೆ. ಏಸೊಬ್ಬನಿಗೆ ತಂದೆ ತಾಯಿ ಅಣ್ಣ ತಮ್ಮದರೆಲ್ಲ ವಾಪಸ್ ಕೊಟ್ಟರೆ ನನಗೆ ಕೂಡ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಓದಿ ಮತ್ತಾಯ 26:56. ತುಂಬಾ ದೊಡ್ಡ ಮನುಷ್ಯನ ವಾಕ್ಯ ಕೊಡ್ತಾ ಇದ್ವಿ. ವೆರಿ ಗ್ರೇಟ್ ಪರ್ಸನ್ ಅನ್ನೋದಕ್ಕಿಂತ ಗ್ರೇಟ್ ಗಾಡ್. ಯಾರ ಬಗ್ಗೆ ನೀವೇ ಹೇಳ್ಬೇಕು. ವಾಕ್ಯ ಓದ್ಕೊಳ್ಳಿ ಎಲ್ಲಾರು, ಬೇಗ ಓದ್ಕೊಳ್ಳಿ ಎಲ್ಲಾರು. ಮ್ಯಾಥ್ಯೂ 26:56, मत्ताई 26:56, मत्ती 20 से 50 पर 6 वचन ಓದ್ಕೊಳ್ಳಿ. ಯಾರಂತ ಹೇಳಿ? ಯಾರಮ್ಮ? ಯಾರಿಗೆ ಒಬ್ಬಟ್ಟಿಗೆ ಕೇಳ್ತಾ ಇದ್ದೀವಿ? ಓದ್ಕೊಳ್ಳಿ ಯಾರು? ಜೀಸಸ್, ಯೇಸು ಒಬ್ಬಟ್ಟಿಗನಾಗ್ತಾ ಇದ್ದಾನೆ. ಜೊತೆಲೇ ಇನ್ನು 3.5 ವರ್ಷ ಶಿಷ್ಯರು, 12 ಮಂದಿ. 12 आदमी चेले लोग, साथ में था. प्रभु को पकड़ दिया, सभी लोग छोड़ के दौड़ गया. ಯೇಸು ಕ್ರಿಸ್ತನನ್ನ ಬಂದು ಹಿಡಿದ್ರು, ಶಿಷ್ಯರೆಲ್ಲ ಅದನ್ನ ಬಿಟ್ಟು ಸಿಂಗಲ್ ಆಗಿ ಮಾಡ್ಬಿಟ್ಟು.
ಕೇಳಿ ಕೇಳಿ ಕೇಳಿ, ವಾಕ್ಯ ಕೇಳಿ, ವಾಕ್ಯ ಕೇಳಿ. ಇವತ್ತು ಯೇಸು ಸಿಂಗಲ್ ಆಗಿದ್ದಾನಾ? ಇವತ್ತು ಯೇಸು ಸಿಂಗಲ್ ಆಗಿದ್ದಾನಾ? ಯೇಸು ಕ್ರಿಸ್ತನು ಯಾವಾಗಲೂ ಜನಗಳ ಜೊತೆ ಇದ್ದವನು. ಆತನು ಎಲ್ಲೋದ್ರೂ ಲಕ್ಷ ಲಕ್ಷ ಜನ ಬರೋರು, ಎಲ್ಲಿ ನೋಡಿದ್ರು ಗುಂಪು ಗುಂಪು. 12 ಶಿಷ್ಯರು 24 hours ಜೊತೆ ಇರೋರು. ಯಾವಾಗ ಆತನನ್ನ ಬಂಧಿಸಿದ್ರು, ಆತನನ್ನ ಶಿಷ್ಯರೆಲ್ಲ ಬಿಟ್ಟು ಹೋಗೋರು. ಇವತ್ತು ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿದ್ದಾನ. ಸಾವಿರಾರು ಜನ ಆತನನ್ನು ಆರಾಧಿಸ್ತಾ ಇದ್ದಾರೆ. ಲಕ್ಷಾಂತರ ಜನ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ. ಶಿಲುಬೆಯಲ್ಲಿ ಒಬ್ಬನೇ ಇದ್ದಾನೆ, ಸಿಂಗಲ್ ಆಗಿದ್ದಾನೆ. ಆಮೇಲೆ ಅನಾಥನಾಗಿದ್ದಾನೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟೆ? ಆಮೇಲೆ मेरा पिता क्यों मेरे को हाथ छोड़ा? अकेला है क्रूस का ऊपर, ಶಿಲುಬೆಯಲ್ಲಿ ಒಬ್ಬನೇ ಇದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಆತನನ್ನು ಬಂಧಿಸಿದ್ರೆ ಶಿಷ್ಯರೆಲ್ಲ ಬಿಟ್ಟು ಓಡೋಗಿದ್ದಾರೆ, ಅಲ್ಲಿ ನಮ್ಮನ್ನು ಸಾಯಿಸ್ಬಿಡ್ತಾರೋ ಅಂತ. ಆಮೇಲೆ ಯೇಸು ಕ್ರಿಸ್ತನನ್ನ ಬಿಟ್ಟು ಓಡೋದಂಗೆ, ನಿನ್ನ ಹತ್ರ ನಾನಿದ್ದೀನಕ್ಕ, ನಾನಿದ್ದೀನಣ್ಣ, ನಾನಿದ್ದೀನಿ, ಭಯ ಪಡಬೇಡ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ನಾನ್ ನಿನ್ನ ಕೈ ಬಿಡೋದಿಲ್ಲ. ಶಿಷ್ಯರು ಹೇಳಿದಾಗ ನಿನಗೆ ಜನಕ್ಕೆ ಹೇಳಿರ್ತಾರ, आदमी लोग बोलते मैं साथ में रहेगा, मैं आपको साथ में रहेगा, मैं आपको सहाय करेगा. आदमी लोग बोला, इस शिष्य लोग कैसे छोड़ के चला गया? प्रभु को अकेला कर दिया, आपको अकेला किया. आने वाला दिन में करते डरा मत. ಬರೋ ದಿನಗಳಲ್ಲಿ ನಿಮ್ಮನ್ನ ಜನಗಳಿಗೆ ಕೈ ಬಿಡ್ತಾರ, ಬೇಸರ ಪಡಬೇಡ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ, ಯೇಸು ಕ್ರಿಸ್ತನಿಗೆ ಪ್ರಪಂಚವೆಲ್ಲ ಆರಾಧಿಸೋರಿದ್ದಾರೆ. ಇವತ್ತು ಚರ್ಚ್ಗಳಲ್ಲಿ ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಕನ್ನಡ ಸರ್ವಿಸ್, ತೆಲುಗು ಸರ್ವಿಸ್, ತಮಿಳ್ ಸರ್ವಿಸ್, ನೇಪಾಳಿ ಸರ್ವಿಸ್, ಹಿಂದಿ ಸರ್ವಿಸ್, ಗುರ್ಖಾ ಸರ್ವಿಸ್, ಎಲ್ಲ ಭಾಷೆಗಳಲ್ಲಿ, ಲಕ್ಷಾಂತರ ಭಾಷೆಗಳಲ್ಲಿ ಕೋಟ್ಯಾನು ಕೋಟಿ ಜನಗಳು, 250 ಕೋಟಿ ಜನ ಯೇಸು ಕ್ರಿಸ್ತನಿಗೆ ಮಕ್ಕಳಾಗಿದ್ದಾರೆ. ಈಗ ಆತನು ಒಬ್ಬಂಟಿಗನಾಗಿದ್ದಾನಾ? ಈಗ ಆತನು ಸಿಂಗಲ್ ಆಗಿದ್ದಾನಾ? ಈಗ ಆತನು ಒಬ್ಬನೇ ಆಗಿದ್ದಾನ? ಇಲ್ಲ, ಆತನ ಸೈನ್ಯದೊಂದಿಗೆ ನೂರಾರು ಸಾವಿರಾರು ಕೋಟ್ಯಾಂತರ ದೇವ ದೂತರು, ಕೆರೂಬಿಗಳು, 4 ಜೀವಿಗಳು, 24 ಮಂದಿ ಹಿರಿಯರು, ಪರಲೋಕದ ಸೈನ್ಯ, ಪರಿಶುದ್ಧರ ಕೂಟ ಯೇಸು ಕ್ರಿಸ್ತನ ಜೊತೆಯಲ್ಲಿದೆ. ಆದ್ರೆ ಶಿಲುಬೆಯಲ್ಲಿ ಹೇಗಿದ್ದ? ಒಬ್ಬಂಟಿಗನಾಗಿದ್ದ. क्रूस में प्रभु कैसे था? सिंगल. देखो वचन बोलते, वचन क्या बोलते? सभी लोग छोड़ के चला गया. शिष्य लोग, ಶಿಷ್ಯರು ಆತನನ್ನ ಬಿಟ್ಟು, ಎಲ್ಲಾರು ಬಿಟ್ಟು ಆತನನ್ನ ಹೊರಟೋದು. ಒಂಟಿಗನಾಗಿದ್ದಾನೆ. ಏನಂತ ಹೇಳಿದ ಪೇತ್ರ ಪತ್ರುಸ್ ಕ್ಯಾ ಬತಾಯ? ಹೇಳಿ ಹೇಳಿ ಹೇಳಿ, ಪೇತ್ರನ ಏನಂತ ಹೇಳಿದ? ಒಂದು ಹಾಫ್ ಅನ್ ಅವರ್ ಮುಂಚೆ ಏನಂತ ಹೇಳಿದ? ಒಂದು 9 ಗಂಟೆ ಕತ್ತು ಭೋಜನ ತಿಂತಾ ಇದ್ರು, ಎಲ್ಲಾರು ಕುತ್ಕೊಂಡು 12 ಜನ. ಏನಂತ ಹೇಳಿದ ಪೇತ್ರ? ಮೇ छोड़ के नहीं जाएगा बोला, छोड़ के चला गया. ಪೇತ್ರ ಹೇಳಿದ, ಎಲ್ಲಾರು ನಿನ್ನ ಬಿಟ್ಬಿಟ್ಟು ನಾನು ನಿನ್ನ ಜೊತೆಲೇ ಇರ್ತೀನಿ. ಏನಲ್ಲ ಪೇತ್ರ? ಹೌದಾ ಪೇತ್ರ, ನೀನ್ ನನ್ನನ್ನ 3 ಸಾರಿ ಗೊತ್ತಿಲ್ಲ ಅಂತ ಹೇಳೋವರೆಗೂ ಫಸ್ಟ್ ಟೈಮ್ ಕೋಳಿ ಕೂಗಲ್ಲ. ನೀನ್ ಹೇಳಿದ ಮೇಲೆ ಕೋಳಿ ಕೂಗ್ತಾ ಇದ್ದ. ಎಲ್ಲಾ ಶಿಷ್ಯರು ಹೇಳಿದ್ರು, ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂತ. ಏನ್ ಮಾಡಿದ್ರ? ಎಲ್ಲಾರು ಬಿಟ್ಟೋದ್ರು. ಯೂದ ಆತನನ್ನ ಹಿಡ್ಕೊಟ್ಬಿಟ್ಟ. ಹಂಗೆ ಜನಗಳ ಬಗ್ಗೆ ನೀನು ಕೂಡ, ಆ ಅಣ್ಣ ಇದ್ದಾರೆ, ಆ ಅಕ್ಕ ಇದ್ದಾರೆ, ಆಮೇಲೆ ಮೇಡಮ್ ಇದ್ದಾರೆ, ನಮ್ ಬಾಸ್ ಇದ್ದಾರೆ, ಆಮೇಲೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ನನ್ನ ವಯಸ್ಸಾದ ಚೆನ್ನಾಗಿ ನೋಡ್ಕೋತಾರೆ. ನಿಮ್ಮಲ್ಲಿ ಆಸೆ ಇರ್ತದಿರಲ್ವಾ? ಮಾತಾಡಿ ಎಲ್ಲರ ತಲೆ ಎತ್ತಿ. ಫೈನಲ್ ಬಂದಿದ್ದೀರಾ? ಇರ್ತದಿರಲ್ವಾ? ಕಷ್ಟ ಬಂದ್ರೆ ಅವ್ರು ಆಗ್ತಾರೆ, ಅವ್ರು ಎತ್ ಕೊಡ್ತಾರೆ, ಅವ್ರು ನನಗೆ ಸಹಾಯ ಮಾಡಿ ತರ ಮೈಂಡು. ದೇವ್ರ ಮೇಲೆ ಮನಸ್ಸು ಅವನ್ನೆಲ್ಲ ದೇವ್ರ ಒಂದು ಸಾರಿ ನಿನ್ನ ಸಪರೇಟ್ ಆಗಿ ಮಾಡ್ತಾರೆ. ಹಲ್ಲೆಲೂಯಾ. ಅವರೆಲ್ಲ ನಿನ್ನ ಹತ್ರ ಇರೋವರೆಗೂ ನಿನಗೆ ದೇವ್ರು ಯಾರಂತ ಗೊತ್ತಾಗಲ್ಲ, ದೇವರ ಶಕ್ತಿ ಏನಂತ ಗೊತ್ತಾಗಲ್ಲ,
ದೇವರ ಮಹಿಮೆ ಏನಂತ ಗೊತ್ತಾಗಲ್ಲ, ದೇವರ ಬಲ ಏನಂತ ಗೊತ್ತಾಗಲ್ಲ. ಮನುಷ್ಯನೆಲ್ಲ ಒಂದ್ ಕಡೆಗಿಟ್ಟು ನಿನ್ನನ್ನ ಸಪ್ರೇಟ್ ಆಗಿ ಸಿಂಗಲ್ ಆಗಿ ಟ್ರೀಟ್ ಮಾಡ್ತಾನೆ ದೇವರು, ಬಲಪಡಿಸ್ತಾನೆ ದೇವರು, ಬೋಧಿಸ್ತಾನೆ ದೇವರು, ನಿನ್ನನ್ನ ಶಕ್ತಿಯನ್ನು ತುಂಬುತ್ತಾನೆ. ಹಲ್ಲೆಲೂಯಾ, ಆಮೆನ್. ಹೌದು, ಪೌಲನನ್ನ ಎತ್ತಿ ಜೈಲಲ್ಲಿ ಹಾಕ್ಬಿಡ್ತಾ ಇದ್ದ. ಜೈಲಲ್ಲಿ ಏನ್ ಮಾಡ್ದ ಗೊತ್ತಾ? ಪತ್ರಿಕೆಗಳನ್ನ ಬರೀತಾ ಇದ್ದ. ಎಫೆಸ ಪತ್ರಿಕೆ, ಕೊಲೊಸ್ಸೆ ಪತ್ರಿಕೆ, ಫಿಲೋಮನ ಪತ್ರಿಕೆ, ಫಿಲಿಪ ಪತ್ರಿಕೆ, ಅವೆಲ್ಲ ಜೈಲಲ್ಲಿ ಬರ್ದಿರೋದು. ಎಲ್ಲಿ? ಒಬ್ಬನೇ. ಈಚೆ ಬಿಟ್ರೆ ಸೇವೆ ಮಾಡ್ತಾ ಇದ್ದ, ಸುವಾರ್ತೆ ಸಾರ್ತಾ ಇದ್ದ, ಅದ್ಭುತಗಳು ಮಾಡ್ತಾ ಇದ್ದ. ಒಳಗಡೆ ಇಟ್ರೆ ಪತ್ರಿಕೆಗಳು ಬರೀತಾ ಇದ್ದ, ಅದು ಸೇವೆ. ಹಲ್ಲೆಲೂಯಾ, ಆಮೆನ್, ಆಮೆನ್. ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ನನ್ನ ಪಕ್ಷ ದೇವರಿದ್ದಾರೆ, ನನ್ನ ಪರ ದೇವರಿದ್ದಾರೆ. ಪತ್ರಿಕೆ, ಬೈಬಲ್ ಲಾಸ್ಟ್ ಬುಕ್ ಯಾವುದು? लास्ट बुक प्रकटने ग्रंथ अल्वा, आमेन. हमारा सत्यवेद में लास्ट पुस्तक कौन सा? लास्ट पुस्तक प्रकाशित पुस्तक. किधर लिखा? ಎಲ್ಲಿ ಬರ್ದಿದ್ದು? ಪದೋಸ್ ದೀಪ. ಅಲ್ಲಿ ಜನಗಳೇ ಇಲ್ಲ, ಹಾವುಗಳಿರ್ತದೆ, ನೀರು ಕೂಡ ಸಿಗಲ್ಲ ಅಂತ ಜಾಗದಲ್ಲಿ ಎತ್ಕೊಂಡು ಹೋಗಿ ಹಾಕ್ಬಿಟ್ರಿ ಯೋಹಾನ. ಆಮೆನ್. ಅಲ್ಲಿ ಪ್ರಕಟಣೆ ಗ್ರಂಥ ಬರೀತಾನೆ. ಪ್ರಕಟಣೆ ಗ್ರಂಥ ಅನ್ನೋದು ನಮ್ಮ ಹತ್ರ ಇಲ್ಲ ಅಂದ್ರೆ ದೇವರ ಉಗ್ರತೆ, ದೇವರ ಕೋಪ, ದೇವರ ನ್ಯಾಯ ತೀರ್ಪು, ಆ ಕಡೆ ದಿನಕ್ಕಾಗಿ ನಾವು ರೆಡಿ ಆಗೋದು ನಮ್ಗೆ ಏನಂತೂ ಗೊತ್ತಿಲ್ಲ. ನೋಡಿ, ಅವನು ಒಬ್ಬನೇ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಎಲ್ಲ ಕಂಪ್ಲೀಟ್ ಎತ್ತಿ ಪದೋಸ್ ದೀಪದಲ್ಲಿ ಆಮೇಲೆ ಆಗ್ಬಿಟ್ಟು ಅಲ್ಲಿ ಪ್ರಕಟಣೆ ಗ್ರಂಥವನ್ನ ಬರೀತಾನೆ. तो मुन्ना को लेकर पदोस जेल में डाल दिया. उधर कोई भी नहीं, आदमी नहीं, सांप है, पानी नहीं. उधर प्रकाशित पुस्तक लिखा. आमेन, हालेलुया. सो ಇವತ್ತಿನ ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಒಬ್ಬಂಟಿಗಿನಲ್ಲ, ನನ್ನ ಸಂಗಡ ದೇವರು ಇದ್ದಾರೆ. ಯೇಸುಪ್ಪನ ಸಂಗಡ ಇದ್ರು, ದಾವೀದನ ಸಂಗಡ ಇದ್ರು. ಹಾಲೆಲೂಯಾ. ನನ್ನ ಸಂಗಡ ಕೂಡ ಇದ್ದಾರೆ, ಅಬ್ರಹಾಮನ ಸಂಗಡ ಇದ್ರು, ನನ್ನ ಸಂಗಡ ಕೂಡ ಇದ್ದಾರೆ. ಎದ್ದಿಕೊಳ್ಳೋಣ, ನಾವೆಲ್ಲ ಮೇಲೆ ನಿಂತುಕೊಂಡು ಒಬ್ಬೊಬ್ಬರ ಜೀವನದಲ್ಲಿ ಪಾಪ, ತಂದೆಯಾಗಿ, ತಾಯಿಯಾಗಿ, ಗಂಡನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ವೈದ್ಯನಾಗಿ, ಸಹಾಯಕನಾಗಿ, ಪೊಲೀಸ್ ಆಗಿ, ಜಡ್ಜ್ ಆಗಿ, ಲಾಯರ್ ಆಗಿ, ಸಹಾಯಕನಾಗಿ, ಬಲವಂತನಾಗಿ, ದೇವರಾಗಿ, ಕರ್ತನಾಗಿ, ಒಡೆಯನಾಗಿ, ರಕ್ಷಕನಾಗಿ, ಬಂಡೆಯಾಗಿ, ಕೋಟೆಯಾಗಿ, ದುರ್ಗವಾಗಿ, ಔಷಧಿಯಾಗಿ, ಮೆಡಿಸಿನ್ ಆಗಿ, ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಜೀವನದಲ್ಲಿ ಬಲವಾಗಿ ನೀವು ಕಾರ್ಯ ಮಾಡಿಸುವ ಕಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ, ನಿನ್ನ ವಚನಗಳಿಗಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು, ಯೇಸುವಿನ ನಾಮದಲ್ಲಿ ನಡೆಸಿಕೊಡು. ದ ಮೈಟಿ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದು. ಆಮೆನ್, ಆಮೆನ್, ಆಮೆನ್. God bless you.